ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಆಸೆ ಸೀರಿಯಲ್ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಶಾಂತಿ ತನ್ಗೆ ಬರೆ ಇಟ್ಲು ಅಂತ ಸೂರ್ಯ ಫೋನ್ ಮಾಡಿ ಲಕ್ಕಿ ಹತ್ರ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಲಕ್ಕಿಗೆ ತುಂಬಾ ಬೇಜಾರಾಗತ್ತೆ. ಎಲ್ಲಿ ಅವಳು ಫೋನ್ ಕೊಡು ಅಂತ ಲಕ್ಕಿ ಕೇಳಿದಾಗ ತಗೊಳ್ಳಿ ನೀವೇ ಮಾತಾಡಿ ಅಂತ ಸೂರ್ಯ ಶಾಂತಿ ಹತ್ರ ಹೇಳ್ತಾನೆ. ಏಯ್, ಏನೇ ಬಂದಿರೋದ್ ನಿನ್ಗೆ? ಯಾಕೆ ನನ್ ಮಗುಗೆ ಬರೆ ಇಟ್ಟೆ ಅಂತ ಲಕ್ಕಿ ಕೇಳ್ಬೇಕಾದ್ರೆ ಅದು ಏನಿಲ್ಲ ಅತ್ತೆ, ಊಟ ಮಾಡು ಅಂತ ಹೇಳಿದ್ರೆ ತಟ್ಟೆ ಎಸ್ತಿ ಅಹಂಕಾರದಿಂದ ಆಡ್ತಾನೆ. ಅಷ್ಟೇ ಯಾಕೆ ಮನೋಜ ತಿಂತಾರ ಊಟನ ಕಿತ್ತಿ ಎಸ್ತಿದ್ದಾನೆ, ನನ್ ಮಾತೆ ಕೇಳಲ್ಲ ಅತ್ತೆ, ಅದಕ್ಕೆ ಸುಮ್ನೆ ಒಂಚೂರು ಬರೆ ಇಟ್ಟೆ ಅಷ್ಟೇನೆ ಅಂತ ಶಾಂತಿ ಹೇಳಿದಾಗ, ಏಯ್ ಅವ್ನ್ ಸುಳ್ಳು ಹೇಳೋದಿಲ್ಲ ಕಣೆ, ನೀನ್ ಅವನ್ಗೆ ತುಂಬಾ ಜೋರಾಗೆ ಬರೆ ಇಟ್ಟಿದ್ಯಾ ಅನ್ಸುತ್ತೆ, ಅದಕ್ಕೆ ಅವನು ಅಷ್ಟೊಂದು ಅಳ್ತಾ ಇದ್ದಾನೆ, ಯಾಕೆ ಆ ರೀತಿ ಮಾಡ್ದೆ ಅಂತ ಲಕ್ಕಿ ಕೇಳ್ಬೇಕಾದ್ರೆ ಇನ್ನೇನ್ ಮಾಡ್ಲಿ ಅತ್ತೆ, ಹೇಳಿದ್ ಮಾತೆ ಕೇಳಲ್ಲ ಇವನು, ನಾನು ಅಲ್ಲಿ ಕರ್ಕೊಂಡ್ ಬಂದ್ ಬಿಟ್ಮೇಲೆ ಇವನು ತುಂಬಾ ಮೊಂಡೆ ಆಗ್ಬಿಟ್ಟಿದ್ದಾನೆ, ಇದಕ್ಕೆ ನಾನು ನಿಮ್ಮ ಹತ್ರ ಹೇಳಿದ್ದು ಇತ್ತೀಚೆಗೆ ಅವನ ನಡವಳಿಕೆ ಸರಿ ಇಲ್ಲ, ಸ್ವಲ್ಪ ಅವನನ್ನ ಹುಷಾರಾಗಿ ನೋಡ್ಕೊಳ್ಳಿ ಅಂತ. ಆದ್ರೆ ನೀವ್ ನನ್ ಮಾತಿನ ಕೇಳಿದ್ರ ಅಂತ ಶಾಂತಿ ಹೇಳ್ಬೇಕಾದ್ರೆ, ಲೇ ನಿನ್ಗ ಅಷ್ಟೊಂದ್ ಪ್ರೀತಿ ಇದ್ದಿದ್ರೆ ನಿನ್ ಮಗನ್ನ ನಿನ್ ಜೊತೆನೆ ಇಟ್ಕೊಂಡ್ ಬೆಳೆಸ್ಬೇಕಾಗಿತ್ತು ಕಣೆ, ಯಾಕೆ ಇಲ್ ತಗೊಂಡ್ ಬಂದ್ಬಿಟ್ಟೆ? 6 ವರ್ಷ ನಿನ್ನಿಂದ ದೂರ ಇದನ್ ಕಣೆ ಅಂತವನ್ಗೆ ಸ್ವಲ್ಪ ಬುದ್ಧಿವಾದ ಹೇಳ್ಬೇಕು. ಅದನ್ ಬಿಟ್ಟು ಈ ರೀತಿ ಎಲ್ಲ ಬರ ಇಡ್ತಾರೇನೆ, ಹಂಗೆ ಕೈ ಮುರಿದ್ ಬಿಡ್ತೀನಿ ಬಂದ್ರೆ ನಾನು ಇವಾಗ. ಅವನು ಚಿನ್ನ ಕಣೆ, ಪ್ರೀತಿ ತೋರ್ಸಿದ್ರೆ ಜೀವಕ್ ಜೀವ ಕೊಡ್ತಾನೆ, ನೀನ್ ಅವನ್ ಜೊತೆ ಹೇಗ್ ನಡ್ಕೋತೀಯೋ ಅವ್ನ್ ನಿನ್ ಜೊತೆ ಹಂಗೆ ಇರ್ತಾನೆ, ಇನ್ಮೇಲೆ ಅವನ್ಗೆ ಹೊಡೆಯೋದೆಲ್ಲ ಇಟ್ಕೋಬೇಡ ಕಣೆ, ಆಮೇಲೆ ನಾನ್ ಸುಮ್ನೆ ಇರೋದಿಲ್ಲ ಅಂತ ಹೇಳಿ ಲಕ್ಕಿ ಶಾಂತಿಗೆ ವಾರ್ನಿಂಗ್ ಕೊಟ್ಟು ಫೋನ್ ನ ಕಟ್ ಮಾಡ್ತಾರೆ. ಆಗ ಶಾಂತಿ ಅಜ್ಜಿಗೆ ಯಾಕೆ ಫೋನ್ ಮಾಡ್ದೆ ಅಂತ ಹೇಳಿ ಸೂರ್ಯನ್ಗೆ ಹೊಡೆಯೋದಕ್ಕೆ ಶುರು ಮಾಡ್ತಾಳೆ. ಅಷ್ಟರಲ್ಲಿ ರಂಗನಾಥ್ ಅವರು ಬಂದಾಗ ಸೂರ್ಯ ಹೋಗಿ ರಂಗನಾಥ್ ಹಿಂದೆ ಬಚ್ಚಿಟ್ಕೋತಾನೆ. ಯಾಕೆ ಅವ್ನು ಹೊಡಿತಾ ಇದ್ಯಾ ಅಂತ ರಂಗನಾಥ್ ಅವರು ಕೇಳ್ಬೇಕಾದ್ರೆ, ನೋಡಿ ಊಟ ತಿನ್ನೋದನ್ನ ಹೆಂಗ್ ಎತ್ತಿ ಎಸ್ತಿದಾನೆ ಅಂತ, ಅವನ್ ಎಸೆಯೋದಲ್ದಿರ ಮನೋಜ ತಿಂತಾರನ್ನು ಕಿತ್ಕೊಂಡು ಅದನ್ನ ಎಸ್ತಿದಾನೆ, ಯಾಕೆ ಏನಂತ ಕೇಳಿದ್ರೆ ನಿಮ್ಮ ಅಮ್ಮಂಗ್ ಬೇರೆ ಫೋನ್ ಮಾಡಿ ಕಂಪ್ಲೇಂಟ್ ಮಾಡ್ತಾನೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ನೋಡಿ ಶಾಂತಿ, ಸೂರ್ಯ ಆ ರೀತಿ ಸುಮ್ನೆ ಏನು ಮಾಡೋನಲ್ಲ, ನೀನೇ ಏನಾದ್ರೂ ಮಾಡಿರ್ತೀಯ ಅಂತ ರಂಗನಾಥ್ ಅವರು ಹೇಳ್ಬೇಕಾದ್ರೆ, ರೀ ನಾನು ಏನು ಮಾಡಿಲ್ಲ ರೀ, ಎಲ್ಲ ಮಾಡಿರೋದು ನಿಮ್ಮಮ್ಮ, ಅವನನ್ನ ಹೇಗ್ ಬೆಳ್ಸಿದಾರ ನೋಡಿ, ನನ್ಗೆ ಮೊದ್ಲಿಂದನೂ ಒಂದು ಸಣ್ಣ ಭಯ ಇತ್ತು ಈ ರೀತಿ ಆಗ್ತಾನೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಏ ಶಾಂತಿ, ನಿನ್ಗೆ ಅಷ್ಟೊಂದ್ ಭಯ ಇದ್ದಿದ್ರೆ ಸೂರ್ಯನ್ ಯಾಕೆ ನಮ್ಮ ಅಮ್ಮನ್ ಮನೆಗ್ ಕಳಿಸ್ದೆ? ಯಾರೋ ಜ್ಯೋತಿಷದವನ್ ಹೇಳ್ದು ಅಂತ ನೀನ್ ಕರ್ಕೊಂಡೋಗಿ ಅವನನ್ನ ನಮ್ಮ ಅಮ್ಮನ ಮನೆ ಬಿಟ್ಟಂದೆ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಏನ್ರಿ ನೀವು, ನಿಮ್ಮ ಅಮ್ಮ ಮತ್ತೆ ನೀವಿಬ್ರು ಸೇರ್ಕೊಂಡು ಇದನ್ನೇ ನನ್ಗೆ ಹೇಳ್ತಾ ಇದೀರಲ್ಲ? ಅಲ್ಲ ರೀ, ನಮ್ಮ ಮನೆಯವರು ಎಲ್ರು ಚೆನ್ನಾಗಿರ್ಲಿ ಅಂತ ತಾನೇ ನಾನು ಅವನ್ನ ಕರ್ಕೊಂಡೋಗಿ ಅಲ್ಲಿ ಬಿಟ್ಟಿದ್ದು, ಅದನ್ ಯಾಕೆ ನೀವ್ ಅರ್ಥ ಮಾಡ್ಕೊತಾ ಇಲ್ಲ? ಇವ್ನ್ಗೆ ಇವ್ರ ಅಜ್ಜಿ ಜೊತೆನೆ ಇರ್ಬೇಕಂತೆ, ಇವನೆಲ್ಲ ಕರ್ಕೊಂಡೋಗಿ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಡಿ ಅಂತ ಶಾಂತಿ ಹೇಳ್ಬೇಕಾದ್ರೆ, ಆ ರೀತಿ ಎಲ್ಲ ಬಿಡೋದಕ್ ಆಗೋದಿಲ್ಲ ಕಣೆ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಅಪ್ಪ ಇವನ್ ಇಲ್ಲಿ ಬೇಡಪ್ಪ, ಇವ್ನ್ ತುಂಬಾ ಬ್ಯಾಡ್ ಬಾಯ್ ಅಪ್ಪ ಅಂತ ಮನೋಜ ಹೇಳ್ತಿರ್ತಾನೆ. ಮನೋಜ ಸುಮ್ನೆ ಎದೆ ಸರಿ, ಇಲ್ಲಾಂದ್ರೆ 4 ನಿನ್ಗೂ ಬಾರಿಸ್ತೀನಿ ಅಂತ ರಂಗನಾಥ್ ಅವರು ಮನೋಜನ್ಗೆ ಬೈದು, ಏ ಶಾಂತಿ, ಇನ್ಮೇಲೆ ಸೂರ್ಯ ನಮ್ ಜೊತೆನೆ ಇರ್ತಾನೆ ಕಣೆ, ಅವನನ್ನ ಇಲ್ಲಿ ಸ್ಕೂಲಿಗೆ ಸೇರಿಸ್ಬೇಕು, ಸುಮ್ನೆ ಬೈಕೊಂಡೇ ಇರ್ಬೇಡ ಯಾವಾಗ್ಲೂ, ಸೂರ್ಯ ಬಾರಪ್ಪ ಇಲ್ಲಿ ಅಂತ ರಂಗನಾಥ್ ಅವರು ಹೇಳಿದಾಗ ಸೂರ್ಯ ಕುಂಟ್ತಾ ಅಲ್ಲಿಗೆ ಬರ್ತಾನೆ. ಯಾಕಪ್ಪ ಈ ರೀತಿ ಕುಂಟ್ತಾ ಇದೆಯಾ, ಏನಾಯ್ತು ನಿನಗೆ ಅಂತ ರಂಗನಾಥ್ ಅವ್ರು ಕೇಳಿದಾಗ ಸೂರ್ಯ ಶಾಂತಿ ಬರೆ ಇಟ್ಟಿರೋದನ್ನ ತೋರಿಸ್ತಾನೆ. ಅದನ್ನ ನೋಡಿ ರಂಗನಾಥ್ ಅವ್ರಿಗೆ ತುಂಬಾ ಬೇಜಾರಾಗಿ ಅವನನ್ನ ರೂಮ್ಗೆ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಮನೋಜ ಓದ್ತಾ ಕುತ್ಕೊಂಡಿರ್ಬೇಕಾದ್ರೆ ಅದನ್ನ ನೋಡಿ ಶಾಂತಿ ಖುಷಿ ಪಡ್ತಿರ್ತಾಳೆ. ಅಷ್ಟ್ರಲ್ಲಿ ಕಸ್ತೂರಿ ಅವರು ಮನೆಗ್ ಬರ್ತಾರೆ. ಆಗ ಶಾಂತಿ ಮನೋಜನ್ ಬಗ್ಗೆ ಹೇಳ್ಕೊಂಡು ತುಂಬಾ ಹೊಗಳ್ತಿರ್ತಾಳೆ. ಹಾಗೆ ಕಸ್ತೂರಿ ಅವರು ಸಹ ಅವ್ರ ಮಗನ್ನ ತುಂಬಾ ಹೊಗಳ್ತಾ ಇರ್ತಾರೆ. ಹೌದು ಕಣೆ, ಸೂರ್ಯ ಹೇಗ್ ಓದ್ತಿದ್ದಾನೆ ಅಂತ ಕಸ್ತೂರಿ ಅವ್ರು ಕೇಳ್ಬೇಕಾದ್ರೆ, ಅವನ್ ಎಲ್ಲಿ ಓದುತ್ತಾನೆ, ಅವನ್ ಮೇಲೆ ನನಗೆ ಸ್ವಲ್ಪನೂ ನಂಬಿಕೆನೇ ಇಲ್ಲ ಕಸ್ತೂರಿ ಅಂತ ಶಾಂತಿ ಹೇಳ್ಬೇಕಾದ್ರೆ, ಸಡನ್ ಆಗಿ ಸೂರ್ಯ ಈ ಮಾತನ್ನ ಕೇಳಿಸ್ಕೊಂಡ್ಬಿಡ್ತಾನೆ. ಯಾಕೆ ಶಾಂತಿ ಈ ರೀತಿ ಹೇಳ್ತಾ ಇದ್ಯಾ ಅಂತ ಕಸ್ತೂರಿ ಅವ್ರು ಹೇಳ್ಬೇಕಾದ್ರೆ, ಹೌದು ಕಣೆ, ಯಾವಾಗ ನೋಡಿದ್ರು ಯಾರಿಗಾದ್ರೂ ಹೊಡಿತಾನೆ ಇರ್ತಾನೆ ಕಣೆ, ಬುಕ್ ಮುಟ್ಟಿರೋದನ್ನ ನೋಡೇ ಇಲ್ಲ ನಾನು, ಯಾವಾಗ ನೋಡಿದ್ರು ಸ್ಕೂಲಲ್ಲಿ ಕಂಪ್ಲೇಂಟ್ ಕಣೆ, ಸ್ಕೂಲಲ್ಲಿ ಯಾರನ್ನಾದ್ರೂ ಹೊಡಿತಿರ್ತಾನೆ ಅಂತ, ಸುಮ್ನೆ ಅವನನ್ನ ಅಲ್ಲೇ ಬಿಟ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಊರಲ್ಲೇ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅದನ್ನ ಕೇಳಿ ಸೂರ್ಯ ನೊಂದ್ಕೋತಿರ್ತಾನೆ. ನಮ್ಮ ಅತ್ತೆ ಅವನನ್ನ ಸರಿಯಾಗಿ ಬೆಳೆಸಿಲ್ಲ ಕಣೆ, ಏನ್ ಮಾಡೋದು ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಲ್ಲ ಕಣೆ, ತಾಯಾದವಳು ನೀನ್ ಇರ್ಬೇಕಾದ್ರೆ ನೀನ್ ಯಾಕೆ ಯೋಚನೆ ಮಾಡ್ತೀಯಾ, ನೀನೇ ಅವನನ್ನ ಬದಲಾಯಿಸಿ ಅಂತ ಕಸ್ತೂರಿ ಅವ್ರು ಹೇಳಿದಾಗ, ಅಲ್ಲ ಕಣೆ, ಅವನೇನ್ ಇನ್ನು ಚಿಕ್ಕ ಹುಡುಗನ, ಅವನನ್ನ ಬದಲಾಯಿಸೋದಕ್ಕೆ ದೊಡ್ಡ ಹುಡುಗ ಆಗ್ತಿದಾನ್ ಕಣೆ, ಅವನನ್ನ ಬದಲಾಯಿಸಕ್ ಆಗಲ್ಲ ಕಣೆ, ಇನ್ಮೇಲೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅನ್ನೋ ರೀತಿ ಚಿಕ್ಕದ್ರಲ್ಲೇ ಬಗ್ದೇ ಇರೋನು ಇನ್ ದೊಡ್ಡವನಾದ್ಮೇಲೆ ಬಗ್ತಾನೇನೆ, ಅವನನ್ನ ಬದಲಾಯಿಸಿ ಬೆಳೆಸೋ ಅಂತ ಕಾಲ ಎಲ್ಲ ಮುಂದಕ್ಕೆ ಬಂದ್ಬಿಡ್ತು ಕಣೆ, ಈಗ ಮೊಂಡನ್ ತರ ಬಂದು ನಿಂತಿದ್ದಾನೆ ಅಂತ ಕಾಂತಿ ಹೇಳ್ಬೇಕಾದ್ರೆ, ಅಲ್ಲ ಕಣೆ, ಅಲ್ಲಿ ಹೋಗಿ ಅವನು ಹಾಳಾದ ಅಂತ ಹೇಳ್ತಿದ್ಯಲ್ಲ, ಅವನನ್ನ ಕಳ್ಸೋದಕ್ಕೆ ನೀನೇ ಅಲ್ವೇನೆ ಕಾರಣ, ಯಾರೋ ಜ್ಯೋತಿಷಿಗಳು ಹೇಳಿದ್ರು ಅಂತ ಅವನನ್ನ ಕರ್ಕೊಂಡೋಗಿ ಅಲ್ಲಿ ಬಿಟ್ಟು ಈಗ ಸೂರ್ಯನ್ ಬಗ್ಗೆ ಹೇಳಿದ್ರೆ ಏನೇ ಪ್ರಯೋಜನ ಅಂತ ಶಾಂತಿಗೆ ಕಸ್ತೂರಿ ಅವ್ರು ಹೇಳ್ಬೇಕಾದ್ರೆ, ಏನೇ ಕಸ್ತೂರಿ, ನೀನು ನನ್ನನ್ನೇ ತಪ್ಪು ಅಂತ ಹೇಳ್ತಾ ಇದೆಯಲ್ಲೇ ಅಂತ ಶಾಂತಿ ಕೇಳ್ತಾರೆ. ನಾನು ಹಂಗೆ ಹೇಳಿಲ್ಲ ಕಣೆ ಶಾಂತಿ, ಅವನು ಹಳ್ಳಿಲೇ ಬೆಳೆದಿರೋದು, ಅಜ್ಜಿನೇ ಬೆಳೆಸಿರೋದು,
ಅದಕ್ಕೆ ಸ್ವಲ್ಪ ಪ್ರೀತಿಯಿಂದ ಬೆಳೆಸಿದ್ದಾರೆ. ಇಲ್ಲಿಗ್ ಬಂದ್ಮೇಲೆ ನೀನು ನಿನ್ ರೀತಿ ಬೆಳೆಸ್ಬೇಕಲ್ವೇನೆ ಅಂತ ಕಸ್ತೂರಿ ಅವ್ರು ಹೇಳ್ಬೇಕಾದ್ರೆ, ಅಯ್ಯೋ ಅವನನ್ನ ಬದಲಾಯಿಸೋದಕ್ಕೂ ಆಗೋದಿಲ್ಲ, ನಾನು ಅವನನ್ನ ಕಿವಿಗೂ ಹಾಕೊಳ್ಳೋದಿಲ್ಲ. ಇವರೊಬ್ರು ಇವನನ್ನ ಕರ್ಕೊಂಡೋಗಿ ಊರಲ್ಲಿ ಬಿಟ್ಟು ಬರ್ದಿರಾ ಇಲ್ಲೇ ಇಟ್ಕೊಂಡಿದ್ದಾರೆ. ಮನೋಜ ತುಂಬಾ ಚೆನ್ನಾಗ್ ಓದ್ತಾನ್ ಕಣೆ. ಓದೋ ಮಕ್ಳನ್ನ ತುಂಬಾ ಚೆನ್ನಾಗಿ ಓದಿಸಿದ್ರೆ ಅವರು ಮುಂದಕ್ಕೆ ದೊಡ್ಡ ವ್ಯಕ್ತಿಗಳಾಗ್ತಾರೆ. ನನ್ ಮಗ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತಾನೆ, ನೋಡ್ತಾ ಇರು. ಅದೇ ನನ್ಗೆ ಇವಾಗ ತುಂಬಾ ಮುಖ್ಯ ಅಂತ ಶಾಂತಿ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಸೂರ್ಯ ಕಣ್ಣೀರಾಗ್ತಿರ್ತಾನೆ. ಇದನ್ನೆಲ್ಲ ಪ್ರೆಸೆಂಟ್ ಅಲ್ಲಿ ಸೂರ್ಯ ಮೀನಿನ ಹತ್ರ ಹೇಳ್ಬೇಕಾದ್ರೆ ಇನ್ನು ತುಂಬಾ ನೊಂದ್ಕೊಂಡು ಅವ್ರ ಮೇಲಿರೋ ಪ್ರೀತಿ ಸ್ವಲ್ಪ ಆಗಿ ಕಡಿಮೆ ಆಗೋಯ್ತು. ನನ್ನ ನೋಡ್ತಿದ್ದಂಗೆ ಅವರು ನನ್ ಮೇಲೆ ಕೋಪ ಮಾಡ್ಕೊಳ್ಳೋರು, ಬೈಯೋದಕ್ ಶುರು ಮಾಡೋರು. ನನ್ ಮೇಲೆ ಕಂಪ್ಲೀಟ್ ಆಗಿ ಅವರು ಪ್ರೀತಿ ಮಾಡೋದನ್ನೇ ಬಿಟ್ಬಿಟ್ರು, ನನ್ನನ್ನ ದ್ವೇಷ ಮಾಡೋದಕ್ ಶುರು ಮಾಡಿದ್ರು. ಈ ಪೆಂಗೆ ಇದನ್ನಲ್ಲ, ಅವನ್ಗೆ ಇದು ತುಂಬಾ ಹೆಲ್ಪ್ ಆಗೋಯ್ತು. ಅಮ್ಮಂಗೆ ನನ್ ಮೇಲೆ ಇರೋ ಕೋಪನ ಅವನು ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳೋದಕ್ ಶುರು ಮಾಡ್ದ ಅಂತ ಸೂರ್ಯ ಹೇಳ್ಬೇಕಾದ್ರೆ ಮೀನಾ ಅವನನ್ನ ಸಮಾಧಾನ ಮಾಡ್ತಿರ್ತಾಳೆ. ಈ ಕಡೆ ಸೂರ್ಯ ತನ್ನ ಚಿಕ್ಕ ವಯಸ್ಸಲ್ಲಿ ಶಾಂತಿ, ಮನೋಜ ಮತ್ತೆ ಸೂರ್ಯನ್ಗೆ ಯಾವ ರೀತಿ ಭೇದ ಭಾವ ಮಾಡ್ತಿದ್ಲು ಅನ್ನೋದನ್ನ ಸೂರ್ಯ ನೆನ್ಸ್ಕೊತಾ ಇರ್ತಾನೆ. ಮನೋಜ ವಿಡಿಯೋ ಗೇಮ್ ಮಾಡ್ತಾ ಕುತ್ಕೊಂಡಿದ್ರೆ ಸೂರ್ಯ ಹೋಗಿ ಏನಿದು ಅಂತ ಕೇಳ್ತಾನೆ. ಇದು ನನ್ಗೆ ಅಮ್ಮ ಅಂತ ತಂದ್ಕೊಟ್ಟಿರೋದು, ಹೊಸ ವಿಡಿಯೋ ಗೇಮ್ ಗೊತ್ತಾ ಅಂತ ಮನೋಜ ಹೇಳ್ಬೇಕಾದ್ರೆ, ಹೌದಾ, ನಾನು ಸ್ವಲ್ಪ ಹೊತ್ತು ಆಟ ಆಡ್ಕೊಡ್ತೀನಿ ಕೊಡೋ ಅಂತ ಸೂರ್ಯ ಮನೋಜನ ಕೇಳ್ತಾನೆ. ಹೋಗಲೆ, ನಿನಗೆ ಕೊಡೋದಕ್ಕಾಗೋದಿಲ್ಲ, ಹೋಗೋ, ನನ್ಗೆ ಅಂತ ಅಮ್ಮ ಕೊಟ್ಟಿರೋದು ಅಂತ ಮನೋಜ ಹೇಳ್ತಾನೆ. ಅಮ್ಮ ಅಲ್ವೇ ತಂದ್ಕೊಟ್ಟಿರೋದು, ಕೊಡ, ನಾನು ಆಡ್ಕೊಡ್ತೀನಿ ಅಂತ ಸೂರ್ಯ ಹೇಳಿದಾಗ, ಕೊಡಕ್ಕಾಗಲ್ಲ, ಹೋಗಲೆ ಅಂತ ಮನೋಜ ಹೇಳ್ತಾನೆ. ಇವನೊಬ್ಬ ಅಂತ ಸೂರ್ಯ ಗೊಣಕ್ಕೊಂಡು ಅವನ್ ಪಾಡ್ಗ ಅವನು ಸೈಡ್ ಗೊಟ್ಟೋಗ್ತಾನೆ. ಅಷ್ಟರಲ್ಲಿ ಶಾಂತಿ ಆಚೆ ಕಡೆ ಗಿಡಗಳಿಗೆಲ್ಲ ನೀರ್ ಹಾಕ್ಬೇಕಾದ್ರೆ ಸಡನ್ ಆಗಿ ಅಲ್ಲಿಗೆ ಒಬ್ರು ಹೆಂಗಸರು ಬರ್ತಾರೆ. ಶಾಂತಿ ಅಂತ ಲೇಡಿ ಕರಿಬೇಕಾದ್ರೆ, ಓ ನೀವಾ, ಬನ್ನಿ, ಹೇಗಿದ್ದೀರಾ ಅಂತ ಶಾಂತಿ ಕೇಳ್ತಾಳೆ. ಹೇಗಿರೋದಿರ್ಲಿ, ನಿನ್ ಮಗನ್ ಏನು ಅಂತ ಬುದ್ಧಿ ಕಲ್ಸಿದ್ಯಾ ಅಂತ ಹೆಂಗಸು ಬೈಬೇಕಾದ್ರೆ, ಯಾಕೆ ಈ ರೀತಿ ಹೇಳ್ತಾ ಇದ್ದೀರಾ ಅಂತ ಶಾಂತಿ ಕೇಳ್ತಾಳೆ. ಮತ್ತಿನ್ನೇನು, ನನ್ ಮಗ ಆಟಾಡ್ತಾ ಇರೋ ವಿಡಿಯೋ ಗೇಮ್ ನ ನಿನ್ ಮಗ ಕಿತ್ಕೊಂಡ್ ಹೋಗಿದ್ದಾನೆ, ಅದೇನಂತ ಬುದ್ಧಿ ಕಲ್ಸಿದ್ಯಾ ನೀನು ಅಂತ ಹೆಂಗಸು ಬೈಬೇಕಾದ್ರೆ ಇದನ್ನ ಮನೋಜ ಕೇಳಿಸ್ಕೊಂಡ್ಬಿಡ್ತಾನೆ. ಅಯ್ಯೋ, ನೀವ್ ತಪ್ಪಾಗಿ ತಿಳ್ಕೊಂಡಿದ್ದೀರಾ, ನನ್ ಮಗ ಅಂತವನಲ್ಲ ಅಂತ ಶಾಂತಿ ಹೇಳ್ದಾಗ, ನೋಡಮ್ಮ, ನಿನ್ ಮಗನೇ ತಗೊಂಡ್ ಬಂದಿದ್ದು ಅಂತ ನನ್ ಮಗ ಹೇಳ್ತಾ ಇದ್ದಾನೆ ಅಂತ ಹೆಂಗಸು ಹೇಳ್ಬೇಕಾದ್ರೆ ಮನೋಜ ಸಡನ್ ಆಗಿ ಸೂರ್ಯ ಸೂರ್ಯ ಅಂತ ಕರೀತಾನೆ. ಏನೋ ನಿಂದು ಅಂತ ಸೂರ್ಯ ಹತ್ರಕ್ ಬಂದಾಗ, ನೀನು ಒಂದ್ ಸ್ವಲ್ಪ ತಾಟಾಡ್ತಾ ಇರೋ, ನಾನು 1 ನಿಮಿಷ ಬಂದೆ ಅಂತ ಹೇಳಿ ಮನೋಜ ಸೂರ್ಯನ್ ಕೈಗೆ ವಿಡಿಯೋ ಗೇಮ್ ನ ಕೊಟ್ಟು ರೂಮ್ ಒಳಗಡೆ ಹೊರಟೋಗ್ಬಿಡ್ತಾನೆ. ವಿಡಿಯೋ ಗೇಮ್ ಸಿಕ್ತಲ್ಲ ಅಂತ ಸೂರ್ಯ ಖುಷಿಯಿಂದ ಆಟ ಆಡ್ತಾ ಇರ್ಬೇಕಾದ್ರೆ, ಏನು ಈ ಹೆಂಗಸು ಈ ರೀತಿ ಹೇಳ್ತಿದ್ದಾಳಲ್ಲ ಅಂತ ಶಾಂತಿ ಮನೆ ಒಳಗಡೆ ಬಂದು ನೋಡ್ತಾಳೆ. ಆಗ ಸೂರ್ಯನ್ ಕೈಲಿ ವಿಡಿಯೋ ಗೇಮ್ ಇದ್ದದನ್ನ ನೋಡಿ ಅವಳಿಗೆ ತುಂಬಾ ಕೋಪ ಬರುತ್ತೆ. ಅದೇ ಅನ್ಕೊಂಡೆ, ಇದೆಲ್ಲ ಇವನ್ ಕೆಲ್ಸನೇ ಇರ್ಬೇಕು ಅಂತ ಹೇಳಿ ಶಾಂತಿ ಸೂರ್ಯನ್ ಕೈಯಿಂದ ವಿಡಿಯೋ ಗೇಮ್ ನ ಕಿತ್ಕೊಂಡು ಆ ಹೆಂಗ್ಸ್ ಕೈಗೆ ಕೊಡ್ತಾಳೆ. ತಗೊಳ್ಳಿ ನಿಮ್ದು ವಿಡಿಯೋ ಗೇಮ್ ನ ಅಂತ ಹೇಳಿದಾಗ, ಇನ್ಮೇಲೆ ನಿಮ್ ಮಕ್ಳನ್ನ ನಮ್ಮ ಮನೆ ಹತ್ರ ಬರೋದಕ್ ಬಿಡ್ಬೇಡಿ, ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಆ ಹೆಂಗ್ಸು ಅಲ್ಲಿಂದ ಹೊರಟೋಗ್ತಾಳೆ. ಯಾಕೋ ಕದ್ದೆ ಹೇಳೋ, ಯಾಕೋ ಕದ್ದೆ ಆ ವಿಡಿಯೋ ಗೇಮ್ ನ ಅಂತ ಶಾಂತಿ ಸೂರ್ಯನ ಕೇಳ್ಬೇಕಾದ್ರೆ, ಅಮ್ಮ ನಾನೇನು ಮಾಡಿಲ್ಲಮ್ಮ, ಅದನ್ನ ಮನೋಜ ನನಗೆ ಕೊಟ್ಟಿದ್ದು, ಅವನು ಆಟ ಆಡ್ತಾ ಇದ್ದ, ಅವನು ನನ್ ಕೈ ಕೊಟ್ಟೋದ ಅಂತ ಸೂರ್ಯ ಹೇಳಿದಾಗ ಅಷ್ಟರಲ್ಲಿ ಮನೋಜ ವಾಪಸ್ ಅಲ್ಲಿಗೆ ಬರ್ತಾನೆ. ಅಮ್ಮ, ಅದು ಪಕ್ಕದ ಮನೆ ಹುಡುಗಂದಮ್ಮ ವಿಡಿಯೋ ಗೇಮು, ಇವ್ನ ಎತ್ಕೊಂಡ್ ಬಂದಿದ್ದಾನೆ, ಈ ರೀತಿ ಎಲ್ಲ ಮಾಡ್ಬಾರ್ದು ಅಂತ ಹೇಳಿದ್ರೆ ಇವ್ನ್ ನನಗೆ ಹೊಡಿಯಕ್ ಬಂದ ಅಮ್ಮ ಅಂತ ಮನೋಜ ಸುಳ್ಳು ಹೇಳ್ಬಿಡ್ತಾನೆ. ಯಾಕೋ ಮನೋಜ ಈ ರೀತಿ ಹೇಳ್ತಿದ್ಯಾ, ನಾನೆಲ್ಲೋ ಕದ್ಕೊಂಡ್ ಬಂದೆ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಸಾಕು ಸುಮ್ನೆ ಇರೋ, ನೀನ್ ಎತ್ಕೊಂಡ್ ಬರ್ದೆ ಅದಕ್ಕೆ ಕೈಕಾಲ್ ಬಂದು ಇಲ್ಲಿಗೆ ಬಂದ್ಬಿಡ್ತಾ ಅಂತ ಶಾಂತಿ ಕೇಳ್ಬೇಕಾದ್ರೆ, ಅಮ್ಮ ನಿಜವಾಗ್ಲೂ ಅಮ್ಮ ನಾನ್ ತಗೊಂಡ್ ಬಂದಿಲ್ಲ ಅಂತ ಸೂರ್ಯ ಹೇಳ್ತಾನೆ ಇರ್ತಾನೆ. ಸೂರ್ಯ ಎಷ್ಟೇ ಹೇಳಿದ್ರು ಕೇಳ್ದೆ ಶಾಂತಿ ಅವನ್ ಮೇಲೆ ಆರೋಪ ಮಾಡ್ತಾ ಅವನ್ಗೆ ಬೈತಾನೆ ಇರ್ಬೇಕಾದ್ರೆ ಸೂರ್ಯನ್ಗೆ ಕೋಪ ಬಂದು ಮನೋಜನ್ಗೆ ಹೊಡಿತಾನೆ. ನೋಡಮ್ಮ, ನನಗೆ ಯಾವ ರೀತಿ ಹೊಡಿತಿದ್ದಾನೆ ಅಂತ ಮನೋಜ ಹೇಳ್ಬೇಕಾದ್ರೆ, ಮೊದ್ಲು ಇನ್ನು ಸುಳ್ಳು ಹೇಳೋದ್ ನಿಲ್ಸೋ, ಊರ್ಗ್ ಹೋಗ್ಬಿಟ್ಟು ನಿಮ್ ಅಜ್ಜಿ ಹತ್ರ ಸುಳ್ಳು ಹೇಳೋದ್ ಬೇರೆ ಕಲ್ತ್ಕೊಂಡ್ ಬಂದಿದ್ಯಾ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಮ್ಮ ನೀನು ಲಕ್ಕಿ ಬಗ್ಗೆ ಏನು ಮಾತಾಡ್ಬೇಡ ಅಂತ ಸೂರ್ಯ ಹೇಳ್ತಾನೆ. ಯಾಕೆ, ನಿಮ್ ಅಜ್ಜಿ ಬಗ್ಗೆ ಮಾತಾಡಿದ್ರೆ ನಿನ್ಗೆ ಕೋಪ ಬರುತ್ತಾ, ಮಾತಾಡಿದ್ರೆ ಏನೋ ಮಾಡ್ತೀಯಾ ಅಂತ ಹೇಳ್ಕೊಂಡು ಶಾಂತಿ ಸೂರ್ಯನ್ಗೆ ಹೊಡಿತಾನೆ ಇರ್ತಾಳೆ. ಇನ್ಮೇಲೇನಾದ್ರೆ ನೀನ್ ಕದ್ಕೊಂಡ್ ಬಂದ್ರೆ ನೀನ್ ಕೈಕಾಲೆಲ್ಲ ಮುರಿದು ಮೂಲೆಯಲ್ಲಿ ಕೂರಿಸ್ತೀನಿ ಅಂತ ಹೇಳಿ ಶಾಂತಿ ಸೂರ್ಯನ್ಗೆ ವಾರ್ನಿಂಗ್ ಕೊಟ್ಟು ಮನೋಜನ್ ಕರ್ಕೊಂಡು ಹೋಗ್ತಾಳೆ. ಇದನ್ನೆಲ್ಲ ನೆನ್ಸ್ಕೊಂಡು ಸೂರ್ಯ, ನಾನ್ ಮಾಡ್ದಿರೋ ತಪ್ಪಿಗೆಲ್ಲ ಸಕ್ಕರೆ ಹತ್ರ ಒದೆ ತಿಂದಿದ್ದೀನಿ, ಈಗ ಸಕ್ಕರೆ ಹೇಗೆ ನನ್ಗೆ ಡೈಲಿ ಬೈತಿದಾರೋ ಅದೇ ರೀತಿ ಆವಾಗ ನಾನು ಡೈಲಿ ಒದೆ ತಿಂತಾ ಇದ್ದೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಈ ವಿಷಯನ ಮಾವನ ಹತ್ರ ಹೇಳ್ಬೋತಿತ್ತಲ್ವೇನ್ರಿ ಅಂತ ಮೀನಾ ಹೇಳಿದಾಗ, ಹೇಳ್ದೆ, ಅಪ್ಪನೂ ಸಕ್ಕರೆನ ಬೈತಿದ್ರು, ಆದ್ರೆ ನಾನ್ 6 ವರ್ಷದಲ್ಲಿ ನೋಡಿದ್ದ ಅಮ್ಮ ಅಲ್ಲ ಇವ್ರು, ಯಾರ ಮಾತನ್ನು ಕೇಳೋದಿಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಮೀನಿಗೆ ಬೇಜಾರಾಗತ್ತೆ. ಮತ್ತೆ ಸೂರ್ಯ ಹಳೆದಿನ ನೆನ್ಪಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಯಾವಾಗ್ಲೂ ಫಸ್ಟ್ ರ್ಯಾಂಕ್ ತಗೊಳ್ತಿದ್ದ ಮನೋಜ ಈ ಸಲ ಸೆಕೆಂಡ್ ರ್ಯಾಂಕ್ ಬಂದಿರ್ತಾನೆ. ಯಾಕಪ್ಪ ಮನೋಜ ಈ ರೀತಿ ತಗೊಂಡೆ, ಸ್ವಲ್ಪ ಇನ್ನೂ ಚೆನ್ನಾಗಿ ಓದಿ ಇನ್ನೂ ಚೆನ್ನಾಗಿ ಮಾರ್ಕ್ಸ್ ತಗೋ ಅಂತ ಟೀಚರ್ ಅಡ್ವೈಸ್ ಮಾಡ್ತಾರೆ. ಸರಿ ಮ್ಯಾಮ್ ಅಂತ ಮನೋಜ ಹೇಳಿ ಕುತ್ಕೋತಾನೆ. ಪಕ್ಕದಲ್ಲಿರೋ ಫ್ರೆಂಡು ಮನೋಜನ್ನ ನೋಡಿ ನಗ್ತಾ ಇರ್ತಾನೆ. ಈ ಕಡೆ ಸೂರ್ಯನ್ ಕ್ಲಾಸ್ ಅಲ್ಲಿ ಅವನ್ಗೆ ಎಲ್ರು ಅವಮಾನ ಮಾಡ್ತಿರ್ತಾರೆ.
ಈವನ್ ಅವ್ರ ಕ್ಲಾಸ್ ಟೀಚರ್ ಕೂಡ. ಯಾಕಂದ್ರೆ ಅವನು ಎಲ್ಲಾ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿರ್ತಾನೆ. ಸುಮ್ನೆ ಯಾಕೆ ನಿಮ್ಮಂತವ್ರೆಲ್ಲ ಬಂದು ನಮ್ ಸ್ಕೂಲ್ಗೆ ಸೇರ್ಕೋತೀರಾ, ಸುಮ್ನೆ ಸ್ಕೂಲ್ ಬಿಟ್ಟು ಮನೆಗಾದ್ರೂ ಹೊರಟೋಗಿ ಅಂತ ಸರ್ ಸೂರ್ಯನ್ಗೆ ಬೈತಿರ್ತಾರೆ. ಹಾಗೆ ಬೇಜಾರಲ್ಲಿ ಸೂರ್ಯ ಮರದ ಕೆಳಗಡೆ ಕುತ್ಕೊಂಡು ಮಾರ್ಕ್ಸ್ ಕಾರ್ಡ್ ನೋಡ್ಬೇಕಾದ್ರೆ ಅಷ್ಟರಲ್ಲಿ ಮನೋಜ್ ಅಲ್ಲಿಗೆ ಬರ್ತಾನೆ. ಏಯ್, ಮಾರ್ಕ್ಸ್ ಕಾರ್ಡ್ ಕೊಟ್ಟಿದಾರೇನಾ, ತೋರ್ಸೋ ಇಲ್ಲಿ ಅಂತ ಸೂರ್ಯನ್ ಮಾರ್ಕ್ಸ್ ಕಾರ್ಡ್ ನ ಮನೋಜ ಕಿತ್ಕೊಂಡ್ ನೋಡ್ತಾನೆ. ಏನಾಯ್ತು, ಲಾಸ್ಟ್ ರ್ಯಾಂಕ್ ತಗೊಂಡಿದ್ಯಲ್ಲೋ, ಛೀ, ನಿನ್ನ ನನ್ ತಮ್ಮ ಅಂತ ಹೇಳ್ಕೊಳ್ಳೋದಕ್ಕೆ ನನ್ ನಾಚಿಕೆ ಆಗತ್ತೆ ಅಂತ ಮನೋಜ ಹೇಳ್ಬೇಕಾದ್ರೆ, ಹೌದು ನೀನ್ ಎಷ್ಟನೇ ರ್ಯಾಂಕ್ ಅಂತ ಸೂರ್ಯ ಕೇಳ್ತಾನೆ. ಆಗ ಮನೋಜ ಸೆಕೆಂಡ್ ರ್ಯಾಂಕ್ ಅಂತ ಹೇಳಿದಾಗ, ನಿನಗಿಂತ ಒಬ್ಬ ಮೇಲೆ ಫಸ್ಟ್ ರ್ಯಾಂಕ್ ತಗೊಂಡಿದ್ದಾನೆ ಅಂತಂದ್ರೆ ನೀನ್ ಅವನ್ ಮುಂದೆ ಏನು ಇಲ್ಲ, ಮೊದ್ಲು ನೀನ್ ಅವನ್ಗಿಂತ ಫಸ್ಟ್ ರ್ಯಾಂಕ್ ತಗೊಳೋದ್ ನೋಡಲಿ ಅಂತ ಸೂರ್ಯ ಹೇಳ್ಬೇಕಾದ್ರೆ, ನೋಡ ನಾನಾದ್ರೂ ಇಷ್ಟು ಮಾರ್ಕ್ಸ್ ಆದ್ರೂ ತಗೊಂಡಿದೀನಿ, ಆದ್ರೆ ನೀನು ಅದಕ್ಕಿಂತ ವೇಸ್ಟ್. ನೋಡು, ಇವತ್ ಮನೆಗ್ ಬಾ, ಅಮ್ಮ ನಿನ್ಗೆ ಸರಿಯಾಗಿ ಒದೆ ಕೊಡ್ತಾರೆ. ಅಜ್ಜಿ ಮನೇಲಿ ಇದ್ದಲ್ಲ, ಅದಕ್ಕೆ ನೀನ್ ಈ ರೀತಿ ಆಗೋಗ್ಬಿಟ್ಟಿದ್ಯಾ ಅಂತ ಮನೋಜ ಹೇಳ್ಬೇಕಾದ್ರೆ, ಏಯ್, ಅಜ್ಜಿ ಬಗ್ಗೆ ಮಾತಾಡಿದ್ರೆ ಸರಿ ಇರೋದಿಲ್ಲ ನೋಡು ಅಂತ ಸೂರ್ಯ ಹೇಳ್ತಾನೆ. ಏಯ್, ಹೇಳ್ತೀನಿ ಕಣೋ, ಅಜ್ಜಿಯಿಂದನೇ ಕಣೋ ನೀನ್ ಈ ರೀತಿ ಆಗಿರೋದು. ಅವರು ಒಳ್ಳೆ ಅಜ್ಜಿ ಅಲ್ವೇ ಅಲ್ಲ, ನಿನ್ಗೆ ಸರಿಯಾಗಿ ಬುದ್ಧಿ ಕಲ್ಸಕ್ಕೂ ಆಗಿಲ್ಲ ಅವ್ರ ಕೈಲಿ ಅಂತ ಮನೋಜ ಹೇಳ್ಬೇಕಾದ್ರೆ ಸೂರ್ಯನ್ಗೆ ಕೋಪ ಬಂದು ಮನೋಜನ್ಗೆ ಹೊಡೆಯೋದಕ್ಕೆ ಹೋಗ್ತಾನೆ. ಇವ್ರಿಬ್ರು ಗಲಾಟೆನ ನೋಡಿ ಟೀಚರ್ಗಳೆಲ್ಲ ಬಂದು ಇವ್ರಿಬ್ರನ್ನ ಬಿಡಿಸಿ ಸೂರ್ಯನ್ಗೆ ಹೊಡಿತಾರೆ. ಹೇಳ್ತಾ ಇದ್ರು ಇನ್ನು ಹೊಡೆಯೋದಕ್ಕೆ ಹೋಗ್ತಾ ಇದೀಯಾ, ಬುದ್ಧಿ ಇಲ್ವಾ ನಿನಗೆ, ರೌಡಿ ಏನೋ ನೀನು ಅಂತ ಟೀಚರ್ ಹೇಳ್ಬೇಕಾದ್ರೆ, ಸರ್ ನಾನಲ್ಲ ಸರ್, ಅವನೇ ಅಂತ ಸೂರ್ಯ ಹೇಳಕ್ ಹೋಗ್ತಾನೆ. ಏಯ್, ಮಾತಾಡ್ಬೇಡ ಕಣೋ, ನೀಲ್ ಡೌನ್ ಮಾಡು ಅಂತ ಟೀಚರ್ ಹೇಳ್ತಿದ್ದಂಗೆ ಇನ್ನೊಬ್ರು ಸರ್ ಬಂದು, ಸರ್ ಇವ್ರಿಬ್ರು ಅಣ್ಣ ತಮ್ಮ ಸರ್ ಅಂತ ಹೇಳ್ತಾರೆ. ಯಾರಾದ್ರೇನು ಅಣ್ಣ ತಮ್ಮ ಆಗಿದ್ರೆ ಅವ್ರಿಬ್ರು ಮನೇಲಿ ಇಟ್ಕೋಬೇಕು, ಅದನ್ನೆಲ್ಲ ಸ್ಕೂಲಲ್ಲ ಅಂತ ಹೇಳಿ ಸೂರ್ಯನ್ಗೆ ಟೀಚರ್ ಪನಿಷ್ಮೆಂಟ್ ನ ಕೊಡ್ತಾರೆ. ಅದನ್ನ ನೋಡಿ ಮನೋಜ ಖುಷಿ ಪಡ್ತಿರ್ತಾನೆ. ಸರ್ ಇದೇ ತರ ಸರ್ ಅವನು ಎಲ್ರಿಗೂ ಹೊಡಿತಿರ್ತಾನೆ, ಇವನ್ಗೆ TC ಕೊಟ್ಟು ಕಳಿಸಿ ಸರ್ ಅಂತ ಬೇಕು ಅಂತಾನೆ ಮನೋಜ ಸೂರ್ಯನ್ ಮೇಲೆ ಆರೋಪ ಮಾಡಿ ಅವನ್ನ ಸ್ಕೂಲಿಂದ ತೆಗ್ಸಾಕ್ಸೋದಕ್ಕೆ ನೋಡ್ತಿರ್ತಾನೆ. ಸರ್ ಸೂರ್ಯನ್ಗೆ ಪನಿಷ್ಮೆಂಟ್ ಕೊಟ್ಟು ಸಂಜೆವರೆಗೂ ಇದೇ ಪೊಸಿಷನ್ ಅಲ್ಲಿ ಇರ್ಬೇಕು ಅಂತ ಹೇಳಿ ಎಲ್ರು ಅವ್ರವ್ರ ಕ್ಲಾಸ್ಗೆ ಹೋಗೋದಕ್ಕೆ ಹೇಳ್ತಾರೆ. ಮನೋಜಿಂದ ತನ್ಗೆ ಸ್ಕೂಲಲ್ಲೂ ಕೆಟ್ಟ ಹೆಸರು ಬಂತು, ಮನೇಲೂ ಕೆಟ್ಟ ಹೆಸರು ಬಂತು ಅಂತ ಸೂರ್ಯ ಯೋಚನೆ ಮಾಡ್ತಿರ್ತಾನೆ. ಈ ಕಡೆ ಶಾಂತಿ ಮನೆಗೆ ಫಂಕ್ಷನ್ಗೆ ಅಂತ ಕರೆಯೋದಿಕ್ಕೆ ಗೆಸ್ಟ್ ಗಳು ಬಂದಿರ್ತಾರೆ. ಅವ್ರಿಗೆ ಶಾಂತಿ ಊಟಕ್ಕಿಟ್ಟು ಅವ್ರನ್ನ ಚೆನ್ನಾಗಿ ಗಮನಿಸ್ಕೊತಾಳೆ. ಆಗ ಬಂದಿರೋ ಗೆಸ್ಟ್ ಗಳು ಶಾಂತಿನ ಹೊಗಳ್ತಿರ್ತಾರೆ. ತುಂಬಾ ಚೆನ್ನಾಗಿ ಅಡುಗೆ ಮಾಡಿದ್ರಿ, ಎಷ್ಟು ರುಚಿಯಾಗಿತ್ತು ಗೊತ್ತಾ ಅಂತ ಹೇಳ್ಬೇಕಾದ್ರೆ ಅಷ್ಟರಲ್ಲಿ ಮನೋಜ, ಅಮ್ಮ ನಂದು ಹೋಮ್ವರ್ಕ್ ಮುಗೀತು ಅಂತ ತನ್ನ ಹೋಮ್ವರ್ಕ್ ನ ತಂದು ಶಾಂತಿ ಹತ್ರ ತೋರಿಸ್ತಾನೆ. ಪರವಾಗಿಲ್ಲ ಶಾಂತಿ, ನಿನ್ ಮಗ ತುಂಬಾ ಒಳ್ಳೆ ಬುದ್ಧಿ ಕಲ್ಸಿದ್ಯಾ, ಒಳ್ಳೆ ಹುಡುಗ, ಎಷ್ಟ್ ಚೆನ್ನಾಗಿ ಓದ್ಕೋತಾನೆ, ಎಷ್ಟ್ ಚೆನ್ನಾಗಿ ಮಾರ್ಕ್ಸ್ ತೆಗಿತಾನೆ ಅಂತ ಬಂದಿರೋ ಗೆಸ್ಟ್ ಗಳೆಲ್ಲ ಮನೋಜನ್ನ ಹೊಗಳ್ತಿರ್ತಾರೆ. ಹೌದು ಮನೋಜ, ನಿನಗೆ ನಿಮ್ಮಮ್ಮ ಇಷ್ಟನಾ ನಿಮ್ಮ ಅಪ್ಪ ಇಷ್ಟನಾ ಅಂತ ಗೆಸ್ಟ್ ಗಳು ಕೇಳಿದಾಗ ನನ್ಗೆ ನಮ್ಮಮ್ಮನೇ ಇಷ್ಟ ಅಂತ ಮನೋಜ ಹೇಳ್ತಾನೆ. ಅಮ್ಮನ್ ಮುದ್ದಿನ ಮಗ ಅನ್ಸುತ್ತೆ. ಸೂರ್ಯ ನಿನ್ಗೆ ಯಾರಪ್ಪ ಇಷ್ಟ ಅಂತ ಆ ಗೆಸ್ಟ್ ಗಳು ಕೇಳಿದಾಗ ನನ್ಗೆ ನನ್ನ ಅಜ್ಜಿ ಇಷ್ಟ ಅಂತ ಸೂರ್ಯ ಹೇಳ್ತಾನೆ. ಏನಕ್ಕ ನಿಮ್ ಅತ್ತೆ ಇಷ್ಟ ಅಂತ ಹೇಳ್ತಾ ಇದ್ದಾನೆ ಅಂತ ಬಂದಿರೋ ಗೆಸ್ಟ್ ಕೇಳ್ಬೇಕಾದ್ರೆ, ಅದು ಅವ್ನು ತುಂಬಾ ವರ್ಷ ಅವ್ರ ಅಜ್ಜಿ ಜೊತೆನೆ ಅಲ್ವಾ ಬೆಳ್ದಿದ್ದು, ಅದಕ್ಕೇನೆ ಅಂತ ಶಾಂತಿ ಹೇಳಿದಾಗ, ಹಾಗಿದ್ರೆ ಇಲ್ಲಿಗೆ ಬಂದ್ಮೇಲೆ ಅಮ್ಮ ಇಷ್ಟ ಆಗ್ಲಿಲ್ವೇನೋ ಅಂತ ಬಂದಿರೋರು ಕೇಳ್ಬೇಕಾದ್ರೆ ಅದನ್ನ ಕೇಳಿಸ್ಕೊಳ್ದಿರೋ ತರ ಸೂರ್ಯ ಕೋಪದಲ್ಲಿ ಕುತ್ಕೊಂಡಿರ್ತಾನೆ. ಸರಿಕ ನಾವಿನ್ ಬರ್ತೀವಿ ಅಂತ ಹೇಳಿ ಬಂದಿರೋ ಗೆಸ್ಟ್ ಗಳೆಲ್ಲ ಅಲ್ಲಿಂದ ಹೊರಡ್ತಾರೆ. ಏಯ್, ಬುದ್ಧಿ ಇಲ್ವೇನೋ ನಿನ್ಗೆ, ಮನೋಜ ಕೇಳಿದಾಗ ನನಗೆ ನಮ್ಮಮ್ಮ ಇಷ್ಟ ಅಂತ ಹೇಳಿದ್ದ, ಹಾಗೆ ನಿನಗೆ ಅಮ್ಮ ಇಷ್ಟ ಅಂತ ಹೇಳ್ಬೋದಿತ್ತಲ್ಲ, ನಿನ್ಗೆ ಅಜ್ಜಿ ಇಷ್ಟ ಆಗಿದ್ರೆ ನೀನ್ ಅಲ್ಲೇ ಇರ್ಬೋದಿತ್ತಲ್ಲ, ಇಲ್ಲಿ ಯಾಕೋ ಬಂದೆ, ಅವ್ರು ಕೇಳ್ತಾ ಇದಾರಲ್ಲ ಅಂತ ಒಂದ್ ಮಾತಿಗಾದ್ರು ಅಮ್ಮ ಇಷ್ಟ ಇಲ್ಲ ಅಪ್ಪ ಇಷ್ಟ ಅಂತ ಹೇಳ್ಬೋದಿತ್ತಲ್ಲ ಅಂತ ಶಾಂತಿ ಕೇಳ್ಬೇಕಾದ್ರೆ, ನನ್ಗೆ ಅಪ್ಪ ಅಂದ್ರೆ ಇಷ್ಟನೇ, ಆದ್ರೆ ಅದಕ್ಕಿಂತ ಹೆಚ್ಚಾಗಿ ನನ್ಗೆ ಲಕ್ಕಿ ಅಂದ್ರೆ ಇಷ್ಟ, ನೀವ್ ಹೇಳಿದ್ರಿ ಅಂತ ಸುಳ್ಳೆಲ್ಲ ಹೇಳಕ್ ಆಗೋದಿಲ್ಲ ಅಂತ ಸೂರ್ಯ ಹೇಳ್ತಾನೆ. ಹೌದೌದು, ಸತ್ಯ ಹರಿಶ್ಚಂದ್ರನ್ ತುಂಡಿಯವನು ಸುಳ್ಳೇ ಹೇಳೋದಿಲ್ಲ, ಬಂದವ್ರ ಮುಂದೆ ಎಲ್ಲ ನನ್ ಮಾನ ಮರ್ಯಾದೆ ಎಲ್ಲ ಹರಾಜಾಕ್ಬಿಡಿಯಲ್ಲೋ ಅಂತ ಶಾಂತಿ ಕೋಪ ಮಾಡ್ಕೋಬೇಕಾದ್ರೆ, ಅಮ್ಮ ಇವನ್ ಯಾವಾಗ್ಲೂ ಹಿಂಗೆ ಅಮ್ಮ, ಸ್ಕೂಲಲ್ಲೂ ಅಷ್ಟೇ ಅಮ್ಮ, ಎಲ್ರ ಮುಂದೆ ನಮ್ ಅಜ್ಜಿನೇ ಒಳ್ಳೆಯವರು ಅಂತ ಹೇಳ್ತಾನೆ, ಸುಮ್ನೆ ಇವನನ್ನ ಊರಿಗೆ ವಾಪಸ್ ಕಳಿಸ್ಬಿಡಮ್ಮ ಅಂತ ಮನೋಜ ಹೇಳ್ಬೇಕಾದ್ರೆ ಸೂರ್ಯನ್ಗೆ ಕೋಪ ಬಂದು ಮನೋಜನ್ನೇ ಗುರಾಯಿಸ್ತಾ ಇರ್ತೇನೆ. ಏಯ್, ಅವ್ನ್ ಯಾಕೋ ಗುರಾಯಿಸ್ತಾ ಇದ್ಯಾ, ತೆಗೆದ್ ಬಾರಿಸ್ದೆ ಅಂದ್ರೆ ನೋಡು ಅಂತ ಶಾಂತಿ ಹೇಳಿದಾಗ, ಅಮ್ಮ ಇವನ್ ಸ್ಕೂಲಲ್ಲೂ ಇದೇ ರೀತಿ ಹೊಡಿಯಕ್ ಬರ್ತಾನಮ್ಮ, ಇವನ್ ಬೇಡಮ್ಮ, ವಾಪಸ್ ಊರಿಗೆ ಕಳ್ಸಮ್ಮ ಅಂತ ಮನೋಜ ಹೇಳಿದಾಗ, ಏಯ್ ಅದು ನೀನ್ ಯಾಕೋ ಹೇಳ್ತೀಯಾ ಅಂತ ಸೂರ್ಯ ಮನೋಜನ್ನ ಪ್ರಶ್ನೆ ಮಾಡ್ತಾನೆ. ನೋಡ, ನಿನ್ಗೆ ಅಜ್ಜಿನೇ ಇಷ್ಟ ಆಗಿದ್ರೆ ಅವರೇ ಮುಖ್ಯ ಅನ್ನೋದಾದ್ರೆ ನೀನ್ ವಾಪಸ್ ಊರಿಗೆ ಹೊರಟೋಗ್ಬಿಡು, ಯಾಕೋ ಇಲ್ಲಿ ಬರ್ತೀಯಾ, ಹೋಗೋ ಅಂತ ಹೇಳಿ ಶಾಂತಿ ಕೋಪ ಮಾಡ್ಕೊಂಡು ಮನೋಜನ್ನ ರೂಮ್ ಕರ್ಕೊಂಡೋದಾಗ, ಅಮ್ಮ ಪ್ಲೀಸ್ ಅಮ್ಮ ಅಂತ ಸೂರ್ಯ ಹಿಂದೆನೆ ಹೋಗ್ತಾನೆ. ನೋಡೋ, ನಾನು ಮುಖನೂ ತೋರ್ಸ್ಬೇಡ, ಹೊರಟೋಗೋ ಇಲ್ಲಿಂದ ಅಂತ ಶಾಂತಿ ರೇಗಾಡಿ ರೂಮ್ ಡೋರ್ನ ಕ್ಲೋಸ್ ಮಾಡ್ಕೋತಾಳೆ. ಸೂರ್ಯ ತುಂಬಾ ಸಲಿ ಕೇಳ್ಕೊತಾ ಇರ್ತಾನೆ, ಅಮ್ಮ ನಾನು ಎಲ್ಲೂ ಹೋಗೋದಿಲ್ಲಮ್ಮ, ಇಲ್ಲೇ ಇರ್ತೀನಿ, ಅಜ್ಜಿ ಮನೆಗೆ ಹೋಗೋದಿಲ್ಲಮ್ಮ, ಅಮ್ಮ ಬಾಗ್ಲು ತೆಗಿಯಮ್ಮ ಅಂತೆಲ್ಲ ಕೇಳ್ಬೇಕಾದ್ರೆ ಅದನ್ನ ಕಿವಿಗೆ ಹಾಕೊಳ್ದೆ
ಶಾಂತಿ ಅವಳ ಪಾಡ್ಗಳು ರೂಮ್ ಒಳಗಡೆನೆ ಇರ್ತಾಳೆ. ಅಷ್ಟರಲ್ಲಿ ರಂಗನಾಥ್ ಅವರು ಮನೆಗ್ ಬರ್ತಾರೆ. ಸೂರ್ಯ ಏನಪ್ಪಾ ಆಯ್ತು ಅಂತ ರಂಗನಾಥ್ ಅವ್ರು ಕೇಳಿದಾಗ, ಅಪ್ಪ ಅಮ್ಮ ನನ್ನನ್ನ ಲಕ್ಕಿ ಮನೆಗೆ ಹೋಗು ಅಂತ ಹೇಳಿ ರೂಮ್ ಡೋರ್ನ ಲಾಕ್ ಮಾಡ್ಕೊಂಡ್ಬಿಟ್ರಪ್ಪ ಅಂತ ಸೂರ್ಯ ಹೇಳ್ತಾನೆ. ಆಗ ರಂಗನಾಥ್ ಅವರು ಶಾಂತಿ ಬಾರೆ ಇಲ್ಲಿ ಅಂತ ಕರೆದಾಗ ಶಾಂತಿ ರೂಮ್ ಡೋರ್ ಓಪನ್ ಮಾಡಿ ಆಚೆಗೆ ಬರ್ತಾರೆ. ಏನು ಶಾಂತಿ ಇದು, ಸ್ವಲ್ಪನೂ ನಿನಗೆ ಬುದ್ಧಿ ಇಲ್ವೇನೆ? ಚಿಕ್ಕ ಹುಡುಗನ ಆಚೆ ನಿಲ್ಸಿ ಬಾಗ್ಲು ಮುಚ್ಕೋತಿಯಲ್ಲೇ, ಇವನು ನೀನ್ ಹೆತ್ತಿರೋ ಮಗನೇ ಅಲ್ವೇನೆ? ಯಾಕೆ ಈ ರೀತಿ ಭೇದ ಭಾವ ಮಾಡ್ತೀಯಾ ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ನಾನ್ ಹೆತ್ತಿದೀನಿ ಅನ್ನೋ ನೆನಪು ನಿನ್ ಮಗಂಗ್ ಇಲ್ವಲ್ರಿ? ಯಾರನ್ ಕೇಳಿದ್ರು ನನ್ಗೆ ಅಜ್ಜಿ ಇಷ್ಟ ಅಂತ ಹೇಳ್ತಾನೆ. ಇವತ್ತು ನಮ್ ಫ್ಯಾಮಿಲಿಯವರು ಫಂಕ್ಷನ್ ಕರೆಯೋದಕ್ ಬಂದಿದ್ರು, ಅವ್ರ ಮುಂದೆ ನೀವು ಇದೇ ರೀತಿ ಹೇಳ್ತಾನೆ. ಅವ್ರೆಲ್ರು ನನ್ನ ನೋಡಿ ನಗ್ತಿದ್ರು ಗೊತ್ತಾ ಅಂತ ಶಾಂತಿ ಹೇಳ್ತಾಳೆ. ಅಲ್ಲ ಕಣೆ, ಇವಾಗ ಸೂರ್ಯ ನಮ್ಮಮ್ಮನ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾನೆ ಅನ್ನೋದೇ ನಿನ್ ಸಮಸ್ಯೆನಾ, ಅಥವಾ ನಿನ್ ಮೇಲೆ ಅವನು ಪ್ರೀತಿ ಇಟ್ಕೊಂಡಿಲ್ಲ ಅನ್ನೋದೇ ನಿನ್ ಸಮಸ್ಯೆನಾ ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ ಎರಡಕ್ಕೂ ಶಾಂತಿ ಹೂ ಅಂತ ತಲೆ ಆಡಿಸ್ತಾಳೆ. ಅಲ್ಲ ಕಣೆ, ಅವನು ಊರ್ಗ್ ಹೋಗ್ತೀನಿ ಅಂತ ಹೇಳಿದ್ನ, ನೀನೇ ಅಲ್ವಾ ಯಾರ ಜ್ಯೋತಿಷಿಗಳು ಹೇಳಿದ್ರು ಅಂತ ನನ್ನ ಊರು ಕರ್ಕೊಂಡು ಹೋಗ್ಬಿಟ್ಟಿದ್ದು ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಹೌದು ರೀ ಹೌದು, ನಾನ್ ಮಾಡಿದ ದೊಡ್ಡ ತಪ್ಪು ಅದೇನೆ. ನಮ್ ಸಂಬಂಧಿಕರ ಮನೇಲಿ ಯಾರಿಗ ಮನೇಲಾದ್ರೂ ಬಿಡ್ಬೇಕಾಗಿತ್ತು, ನಿಮ್ಮಮ್ಮನ ಹತ್ರ ಕಳ್ಸಿ ನಾನ್ ದೊಡ್ಡ ತಪ್ಪು ಮಾಡಿದೆ. ಪ್ರತಿಯೊಂದು ಚಿಕ್ಕ ವಿಷಯಕ್ಕೆ ಅವನು ಕೋಪ ಬರುತ್ತೆ, ಸುಳ್ಳು ಹೇಳ್ತಾನೆ, ಕಳ್ತನ ಮಾಡ್ತಾನೆ, ಏನೇ ಹೇಳಕ್ ಬಂದ್ರು ಮಾತು ಮುಂಚೆ ಮನೋಜಂಗ್ ಹೊಡಿಯಕ್ ಹೋಗ್ತಾನೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ನೋಡೆ ಶಾಂತಿ, ನೀನೇ ಅವನ್ ಮೇಲೆ ಕೋಪದಲ್ಲಿ ನೋಡಿದ್ರೆ ಅವ್ನ್ ಮಾಡೋ ಪ್ರತಿಯೊಂದು ವಿಷಯನೂ ನಿನ್ಗೆ ತಪ್ಪಾಗೆ ಕಾಣಿಸುತ್ತೆ. ಅವ್ನ್ ಚಿಕ್ಕ ಹುಡ್ಗ ಕಣೆ, ಅವ್ನ್ ಏನಾದ್ರು ತಪ್ಪು ಮಾಡ್ದ ಅಂದ್ರೆ ಅದನ್ನ ನಾವು ತಿಳಿ ಹೇಳಿ ಅದನ್ನ ಸರಿ ಮಾಡ್ಬೇಕು. ಅದನ್ ಬಿಟ್ಟು ಮನೆ ಬಿಟ್ಟು ಹೋಗು ಅಂತ ಹೇಳೋದು ಎಷ್ಟು ಮಟ್ಟಕ್ಕೆ ಸರಿ ಹೇಳು? 6 ವರ್ಷ ಅವನನ್ನ ದೂರ ಇಟ್ಟಿದ್ವಿ ಕಣೆ, ಆ ಗಾಯ ಆ ಪುಟ್ಟ ಮನ್ಸಲ್ಲಿ ಇರೋದಿಲ್ವೇನೆ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಅಯ್ಯೋ ಮತ್ತೆ ಇದ್ರ ಬಗ್ಗೆನೆ ಮಾತಾಡಿ ಯಾಕೆ ನನ್ಗೆ ಸುಮ್ನೆ ತೊಂದರೆ ಕೊಡ್ತಾ ಇದ್ದೀರಾ? ಅವ್ನ್ಗೆ ಅಜ್ಜಿನೇ ಇಷ್ಟ ಅಂತೆ, ಸುಮ್ನೆ ಅವನ್ನ ಕರ್ಕೊಂಡೋಗಿ ಅಲ್ಲೇ ಬಿಟ್ಬಿಡಿ, ಇಲ್ಲಾಂದ್ರೆ ಉಳಿದಿರೋ ಇನ್ನಿಬ್ರು ಗಂಡ್ಮಕ್ಳುಗಳು ಇವನಿಂದ ಹಾಳಾಗೋಗ್ತಾರೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ನೋಡೆ ಒಂದ್ ದಿವ್ಸನೂ ಅಂತ ಪರಿಸ್ಥಿತಿ ಬರೋದಿಲ್ಲ ಕಣೆ. ಅವ್ನ್ ಯಾವಾಗ್ಲೂ ಮನೋಜ್ ಮತ್ತೆ ರವಿಗೆ ಜೊತೆಯಾಗಿ ನಿಂತ್ಕೊಳ್ಳೋಂತ ವ್ಯಕ್ತಿ ಆಗಿರ್ತಾನೆ ಹೊರತು ಅವನನ್ನ ಹಾಳು ಮಾಡೋಂತ ವ್ಯಕ್ತಿ ಆಗಿರೋದಿಲ್ಲ. ಅದನ್ನ ನಿನ್ಗೆ ಅರ್ಥ ಮಾಡ್ಕೊಳಕ್ ಗೊತ್ತಾಗ್ತಿಲ್ಲ ಅಷ್ಟೇ. ಒಟ್ಟಿನಲ್ಲಿ ಅವನನ್ನ ಇಲ್ಲಿಂದ ಕಳಿಸ್ಬೇಕು ಅಂತ ನೀನ್ ನಿಂತಿದ್ಯಾ, ಅದನ್ನ ನೀನ್ ಈ ಜನ್ಮದಲ್ಲಿ ಮರ್ತು ಬಿಡು, ಬಾಪ ಸೂರ್ಯ ಅಂತ ಹೇಳಿ ರಂಗನಾಥ್ ಅವರು ಸೂರ್ಯನ ಕರ್ಕೊಂಡ್ ಹೋಗ್ತಾರೆ. ಇದನ್ನೆಲ್ಲ ಹೇಳ್ತಾ ಪ್ರೆಸೆಂಟ್ ಅಲ್ಲಿ ಸೂರ್ಯ ಮೀನಿನ ಹತ್ರ ಹಳಬೇಕಾದ್ರೆ, ಅದ್ ಸರಿರಿ, ನೀವು ಬಾಲಾಪರಾಧಿ ಜೈಲ್ಗೆ ಯಾಕೆ ಹೋದ್ರಿ, ಅಂತದೇನ್ ನಡೀತು ಅಂತ ಮೀನಾ ಕೇಳ್ತಾಳೆ. ಆಗ ಮತ್ತೆ ಸೂರ್ಯ ಹಳೇದಿನ ನೆನ್ಪಿಸ್ಕೊತಾನೆ. ಅಲ್ಲಿ ಸೂರ್ಯನ್ ಫ್ರೆಂಡ್ ಒಬ್ಬ ಅಳಬೇಕಾದ್ರೆ, ಯಾಕೋ ಮಗ ಏನಾಯ್ತು ಅಂತ ಕೇಳ್ಕೊಂಡು ಸೂರ್ಯ ಅವನ ಹತ್ರಕ್ ಹೋಗಿ ಯಾವ ವಿಷಯ ಕಳ್ತಾ ಇದ್ದೇನೆ ಅಂತ ವಿಚಾರಿಸ್ತಾನೆ. ಆಗ ಹುಡುಗ ಎಲ್ಲ ನಿಮ್ಮ ಅಣ್ಣನಿಂದನೇ ಕಣ ಅಂತ ಹೇಳಿದಾಗ, ಏನು ನಮ್ಮಣ್ಣ ಮನೋಜ ಏನ್ ಮಾಡ್ದ ಅಂತ ಸೂರ್ಯ ಕೇಳ್ತಾನೆ. ನಾನು ಫಸ್ಟ್ ರ್ಯಾಂಕ್ ತಗೊಂಡ ಅಂತ ಅವನು ನನ್ ಬುಕ್ ಎಲ್ಲ ಹರ್ದಾಕ್ಬಿಟ್ಟ ಕಣ, ನನ್ಗೆ ಹೊಡಿತನ್ ಕಣ ಅವನು. ನನ್ಗೆ ಎಕ್ಸಾಮ್ ಅಲ್ಲಿ ಆನ್ಸರ್ ಗೊತ್ತಿದ್ರು ಅದನ್ನ ತಪ್ಪಾಗೆ ಬರಿಬೇಕು ಅಂತ ಹೆದರ್ಸ್ತಾನ್ ಕಣೋ ನನ್ನನ್ನ ಅಂತ ಹುಡುಗ ಅಳ್ಬೇಕಾದ್ರೆ, ಅಲ್ಲ ಕಣೋ, ನೀನು ಅವನು ಇಬ್ರು ಒಂದೇ ಏಜ್ ತಾನೆ, ಅವನ್ಗೆ ಯಾಕೋ ಭಯ ಪಡ್ತೀಯ ನೀನು ಅಂತ ಸೂರ್ಯ ಕೇಳ್ತಾನೆ. ಇಲ್ಲ ಕಣೋ, ಅವ್ನ್ ನನ್ನನ್ನ ಹೆದರ್ಸ್ತಾನೆ, ನನ್ಗೆ ಹೊಡಿತಾನೆ, ನನಗೆ ವಾಪಸ್ ಹೊಡೆಯೋದಕ್ಕೆ ಭಯ ಆಗುತ್ತೆ ಕಣೋ ಅಂತ ಹುಡುಗ ಹೇಳ್ಕೊಂಡ್ ಅಳ್ಬೇಕಾದ್ರೆ, ಸರಿ ಬಾರ ನನ್ ಜೊತೆ ಅಂತ ಹೇಳಿ ಸೂರ್ಯ ಆ ಹುಡುಗನ ಕರ್ಕೊಂಡ್ ಹೋಗ್ತಾನೆ. ಆಗ ಮನೋಜ ಬರ್ಬೇಕಾದ್ರೆ ಅವನ ಹತ್ರಕ್ ಹೋಗಿ ಅವ್ನ ಕಪಾಳಕ್ಕೆ ಸೂರ್ಯ ಹೊಡೆದು, ಯಾಕೋ ಇವನ್ಗೆ ಈ ರೀತಿ ಎಲ್ಲ ಎದುರಿಸ್ದೆ ಅಂತ ಕೇಳ್ತಾನೆ. ಆಗ ಇಡೀ ಸ್ಕೂಲೇ ನಿಂತ್ಕೊಂಡು ಇವ್ರಿಬ್ರು ಮಾತುಕತೆನ ಕೇಳಿಸ್ಕೊತಾ ಇರುತ್ತೆ. ಯಾಕೋ ಇವ್ನ್ ಬುಕ್ ಎಲ್ಲ ಹರ್ದಾಕ್ದೆ? ಅಲ್ಲ ಕಣೋ, ನೀನು ಫಸ್ಟ್ ರ್ಯಾಂಕ್ ತಗೋಬೇಕು ಅಂದ್ರೆ ಓದು ತಗೊಳ್ಳೋ, ಅದಕ್ಕೆ ಅವ್ನ್ ಯಾಕೋ ನೀನ್ ಹೆದರ್ಸ್ತೀಯಾ? ಅದು ಅಲ್ದೆ ಹೊಡಿತೀಯಂತೆ. ಈ ವಿಷಯನೆಲ್ಲ ಅಪ್ಪನ ಹತ್ರ ಹೇಳಿದ್ರೆ ಏನಾಗುತ್ತೆ ಅಂತ ಗೊತ್ತು ತಾನೆ ನಿನ್ಗೆ? ಇನ್ಮೇಲೆ ಏನಾದ್ರೂ ನೀನ್ ಈ ರೀತಿ ಮಾಡ್ದೆ ಅಂತ ಗೊತ್ತಾದ್ರೆ ಅಷ್ಟೇ ನಿನ್ ಕತೆ, ಹುಷಾರು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏಯ್ ಇದು ನನಗೂ ಅವನ್ಗಿರೋ ಅಂತ ಸಮಸ್ಯೆ ಕಣೋ, ಇದ್ರ ಮಧ್ಯೆ ನೀನ್ ಯಾಕೋ ಬರ್ತೀಯಾ ಅಂತ ಮನೋಜ ಕೇಳಿದಾಗ, ಅವ್ನು ಓದ್ತಾ ಇರೋದು ನಮ್ ಸ್ಕೂಲಲ್ಲೇ ತಾನೆ, ಪಾಪ ಕಣೋ ಅಳ್ತಾ ಇದ್ದ ಅವನು. ಇನ್ಮೇಲೇನಾದ್ರೂ ನೀನೇನಾದ್ರೂ ಅವ್ನಿಗೆ ಹೊಡೆದ್ರೆ ನನ್ನ ಹತ್ರ ನೀನ್ ಒದೆ ತಿಂತ್ಯಾ, ಹುಷಾರ್. ಥೂ, ನಿನ್ನಂತವನ್ನ ಅಣ್ಣ ಅಂತ ಹೇಳ್ಕೊಳ್ಳೋದಕ್ಕೆ ನನ್ಗೆ ನಾಚಿಕೆ ಆಗುತ್ತೆ ನೋಡ. ಇನ್ಮೇಲೆ ಇವನು ನಿನ್ ಸುದ್ದಿಗೆ ಬರೋದಿಲ್ಲ, ಬಂದ್ರೆ ನನಗ್ ಹೇಳು, ನಾನ್ ಇವನ್ ಕೈ ಕಾಲ್ ಮುರಿದಾಕ್ತೀನಿ ಅಂತ ಹೇಳಿ ಸೂರ್ಯ ಅವ್ನ್ ಫ್ರೆಂಡಿನ ಸಮಾಧಾನ ಮಾಡಿ ಅಲ್ಲಿಂದ ಹೊರಡ್ತಾನೆ. ಸ್ಕೂಲಲ್ಲಿ ಎಲ್ರ ಮುಂದೆ ತನ್ಗೆ ಅವಮಾನ ಆಯ್ತಲ್ಲ ಅಂತ ಮನೋಜ ಕೋಪದಿಂದ ಸೂರ್ಯನ ಮತ್ತೆ ಆ ಹುಡುಗನ್ನೇ ಗುರಾಯಿಸ್ತಿರ್ತಾನೆ. ಏನಾದ್ರೂ ಮಾಡಿ ಇವ್ರ ಮೇಲೆ ಸೇಡ್ ತೀರ್ಸ್ಕೊಳ್ಳೇಬೇಕಲ್ಲ ಅಂತ ಒದ್ದಾಡ್ತಾ ಮನೋಜ ಕಲ್ನ ತಗೊಂಡ್ ಬಂದು ಮೇನೆಯಿಂದ ಆ ಹುಡುಗನ್ಗೆ ಹೊಡಿಯೋದಕ್ಕೆ ಅಂತ ನೋಡಿ ಗುರಿ ಇಟ್ಟು ಹೊಡಿತಿರ್ತಾನೆ. ಅದ್ರಲ್ಲಿ ಜಸ್ಟ್ ಮಿಸ್ ಆಗಿ ಆ ಹುಡುಗ ಮುಂದಕ್ಕೆ ಪಾಸ್ ಆಗಿ ಆ ಟೈಮ್ಗೆ ಒಬ್ರು ಟೀಚರ್ ಆ ಜಾಗಕ್ಕೆ ಬರ್ತಾರೆ. ಆ ಮನೋಜ ಹೊಡೆದಿರೋ ಕಲ್ಲು ಸೀದಾ ಹೋಗಿ ಆ ಟೀಚರ್ ಹಣೆಗೆ ಬೀಳುತ್ತೆ. ಇವ್ನ್ ಯಾಕೆ ಹಿಂಗ್ ಬಗ್ ನೋಡ್ತಾ ಇದ್ದಾನಲ್ಲ ಅಂತ ಸೂರ್ಯ ಮನೋಜನ ಹತ್ರ ಹೋಗ್ಬೇಕಾದ್ರೆ ಮನೋಜ ಬೈದಿಂದ ಅಲ್ಲಿಂದ ಓಡೋಗ್ಬಿಡ್ತಾನೆ. ಏನ್ ನೋಡ್ತಾ ಇದ್ದ ಇವನು ಅಂತ ಸೂರ್ಯ ಬಗ್ಗಿ ನೋಡ್ತಾನೆ. ಅಷ್ಟ್ರಲ್ಲಿ ಆ ಟೀಚರ್ ಸೂರ್ಯನ್ ಮುಖನ ನೋಡ್ಬಿಡ್ತಾರೆ. ಹಾಗೆ ಅವ್ರಿಗೆ ಪ್ರಜ್ಞೆ ತಪ್ಪೋಗುತ್ತೆ. ಆಗ ಅಲ್ಲಿರೋ ಸ್ಕೂಲ್ ಟೀಚರ್ಸ್ಗಳು ಮಕ್ಳುಗಳು ಎಲ್ರು ಬಂದು ಸರ್ ನ ನೋಡ್ಬೇಕಾದ್ರೆ, ಸರ್ ಏನ್ ಸರ್, ಯಾಕೆ ಸರ್ ಈ ರೀತಿ ಆಯ್ತು, ಯಾರ್ ಸರ್ ನಿಮ್ಗೆ ಹೊಡೆದಿದ್ದು ಅಂತ ಕೇಳ್ಬೇಕಾದ್ರೆ ಸರ್ ಸೂರ್ಯನ್ ಕಡೆ ಕೈ ಬೆರಳು ಮಾಡಿ ತೋರಿಸ್ತಾರೆ.
ಈ ಸೂರ್ಯ ಏನೇ ಎಲ್ಲ ಮಾಡಿರೋದು, ಅವನನ್ನ ಕರ್ಕೊಂಡ್ ಬನ್ನಿ ಅಂತ ಟೀಚರ್ಸ್ ಗಳೆಲ್ಲ ಹೇಳ್ತಾರೆ. ಏಯ್, HMಗೆನೆ ಕಲ್ಲಲ್ಲಿ ಹೊಡಿತ್ಯಾ, ಬಾರೋ ಇಲ್ಲಿ ಅಂತ ಹೇಳಿ ಟೀಚರ್ಗಳು ಬಂದು ಸೂರ್ಯನ ಬಲವಂತವಾಗಿ ಎಳ್ಕೊಂಡ್ ಹೋಗ್ತಾರೆ. ಅಷ್ಟರಲ್ಲಿ ಮನೋಜ ಅಲ್ಲಿ ಓಡ್ ಬಂದು, ಸರ್ ಇವನೇ ಸರ್ ಹೊಡೆದಿದ್ದು, ನಾನ್ ನೋಡ್ದೆ ಸರ್, HMಗೆ ಇವನು ಕಲ್ಲಲ್ಲಿ ಹೊಡೆದ ಸರ್, ಅವನನ್ನ ಎಲ್ರ ಮುಂದೆ ಪನಿಷ್ಮೆಂಟ್ ಕೊಟ್ರಲ್ಲ ಸರ್, ಅದಕ್ಕೆ ಹೆಡ್ ಮಾಸ್ಟರ್ಗೆ ಹೊಡಿತೀನಿ ಅಂತ ಹೇಳಿದ್ದೆ ಸರ್ ನನ್ಗೆ ಆಲ್ರೆಡಿ ಅವನು, ನಾನು ಅದು ತಪ್ಪು ಅಂತ ಹೇಳ್ದೆ ಸರ್, ಆದ್ರೆ ಅವ್ನು ನನ್ ಮಾತು ಕೇಳಲೇ ಇಲ್ಲ ಸರ್ ಅಂತ ಮನೋಜ ಹೇಳ್ಬೇಕಾದ್ರೆ ಇದನ್ನ ಕೇಳಿ, ಸರ್ ನಿಜವಾಗ್ಲಿಲ್ಲ ಸರ್, ನಾನಲ್ಲ ಸರ್ ಅಂತ ಸೂರ್ಯ ಹೇಳ್ತಾನೆ ಇರ್ತಾನೆ. ಆಗ ಸರ್ಗಳೆಲ್ಲ ಸೂರ್ಯನ ಕರ್ಕೊಂಡೋಗಿ ಆಫೀಸ್ ರೂಮ್ ಅಲ್ಲಿ ಇಟ್ಕೊಂಡು ಶಾಂತಿಗೆ ಬರೋದಕ್ಕೆ ಹೇಳ್ತಾರೆ. ಇವ್ರ ತಂದೆ ಬಂದಿಲ್ವಾ ಅಂತ ಸರ್ ಕೇಳ್ಬೇಕಾದ್ರೆ, ಇಲ್ಲ ಅವರು ಇಂಜಿನ್ ಡ್ರೈವರು, ಅವ್ರು ಬರೋದೇ ನಾಳೆ ಅಂತ ಶಾಂತಿ ಹೇಳಿದಾಗ, ಅಲ್ಲಮ್ಮ ಏನು ಅಂತ ಮಗನ ಬೆಳೆಸಿದೀರಾ ನೀವು, ನಿಮ್ ಮಗ HMಗೆನೆ ಕಲ್ಲಲ್ಲಿ ಹೊಡೆದಿದ್ದಾನೆ ಅಂತ ಸರ್ಗಳು ಹೇಳ್ಬೇಕಾದ್ರೆ ಅದನ್ನ ಕೇಳಿ ಶಾಂತಿಗೆ ಶಾಕ್ ಆಗತ್ತೆ. ಹಾಗೆ ಶಾಂತಿ ಕೋಪದಿಂದ ಬಂದು ಸೂರ್ಯಂಗೆ ಚೆನ್ನಾಗಿ ಹೊಡಿತಾಳೆ. HM ಇವ್ನ್ಗೆ ಪನಿಷ್ಮೆಂಟ್ ಕೊಟ್ರು ಅಂತ ಅದನ್ನ ಮನ್ಸಲ್ಲಿ ಇಟ್ಕೊಂಡು ಇವನ್ ಈ ರೀತಿ ಮಾಡಿದಾನೆ, ಮೊದ್ಲು ಇವ್ನ್ಗೆ TC ಕೊಟ್ಟು ಕಳಿಸ್ಬೇಕು. ಇಂತ ರೌಡಿ ಹುಡುಗ ಈ ಸ್ಕೂಲಲ್ಲಿ ಬೆಳೆದ ಅಂತಂದ್ರೆ ಇಲ್ಲಿರೋ ಎಲ್ಲಾ ಹುಡುಗರುಗಳಿಗೂ ಅದ್ರ ಎಫೆಕ್ಟ್ ಕಾಣಿಸುತ್ತೆ. ಆಲ್ರೆಡಿ ತುಂಬಾ ಜನ ಹುಡುಗರ ಜೊತೆ ಜಗಳ ಮಾಡಿದಾನೆ, ಇವನ್ ಇಲ್ಲಿರೋ ಬೇಡ ಅಂತ ಸರ್ ಹೇಳ್ಬೇಕಾದ್ರೆ, ಸರ್ ಇವನನ್ನ ನನ್ನಿಂದ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಸರ್, ದಿನೇ ದಿನೇ ಮನೆಗ್ ಒಂದಲ್ಲ ಒಂದು ಸಮಸ್ಯೆನ ತಂದಿಡ್ತಾನೆ ಇರ್ತಾನೆ. ಮನೋಜ ನೋಡಿ ಸರ್, ಇದೇ ಸ್ಕೂಲಲ್ಲಿ ಓದ್ತಾ ಇದ್ದಾನೆ, ಅವನನ್ನ ನಾನ್ ಬೆಳೆಸಿರೋ ಮಗ, ಎಷ್ಟ್ ಚೆನ್ನಾಗಿ ಓದ್ತಾನೆ, ಎಲ್ರ ಮಾತನ್ನು ಕೇಳ್ತಾನೆ ಸರ್, ಆದ್ರೆ ಇವ್ನ್ ನೋಡಿ ದಿನ ಯಾರ ಹತ್ರನಾದ್ರೂ ಒಬ್ರ ಹತ್ರನಾದ್ರೂ ಜಗಳ ಮಾಡ್ಕೊಂಡೇ ಬರ್ತಾನೆ ಮನೆಗೆ, ಇವನನ್ನ ನನ್ನಿಂದ ಬದಲಾಯಿಸೋಕೆ ಆಗ್ತಿಲ್ಲ ಸರ್ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಮ್ಮ ನಿಜವಾಗ್ಲೂ ಅಮ್ಮ ನಾನ್ ಮಾಡಿಲ್ಲಮ್ಮ, ನನ್ನನ್ನ ನಂಬಮ್ಮ ಅಂತ ಸೂರ್ಯ ಅಳ್ತಾ ಎಲ್ರ ಮುಂದೆ ಗೋಗರ್ದು ಕೇಳ್ಕೊತಾ ಇರ್ತಾನೆ. ನೋಡಿ ನಮ್ಗದೆಲ್ಲ ಗೊತ್ತಿಲ್ಲ, ನಾವು ನಿಮ್ ಮಗನ್ ಮೇಲೆ ಕಂಪ್ಲೇಂಟ್ ಕೊಡೋಣ ಅಂತಿದೀವಿ, ಪೊಲೀಸರು ಇವನನ್ನ ಕರ್ಕೊಂಡೋಗಿ ಬಾಲಾಪರಾಧಿ ಜೈಲ್ಗೆ ಹಾಕ್ತಾರೆ, ಅದಕ್ಕೂ ನೀವು ರೆಡಿ ಆಗಿರಿ ಅಂತ ಸರ್ಗಳು ಹೇಳ್ಬೇಕಾದ್ರೆ ಅದನ್ನ ಕೇಳಿ ಶಾಂತಿಗೆ ಶಾಕ್ ಆಗತ್ತೆ. ಇದನ್ನೆಲ್ಲ ಕೇಳಿಸ್ಕೊಂಡ್ರು ನಮ್ಮಮ್ಮ ನನ್ ಮಾತನ್ನ ನಂಬ್ತಿಲ್ವಲ್ಲ ಅಂತ ಸೂರ್ಯನ್ ಮನ್ಸು ನುಚ್ಚು ನೂರಾಗೋಗುತ್ತೆ. ತಾನ್ ಹೇಳೋ ಮಾತನ್ನ ಯಾರು ಕೇಳಿಸ್ಕೊತಾ ಇಲ್ಲ, ತಾನ್ ಸತ್ಯವೇ ಹೇಳ್ತಿದ್ರು ಯಾರು ನಂಬ್ತಾ ಇಲ್ಲ. ಸುಳ್ಳು ಹೇಳಿರೋ ಅಂತ ಮನೋಜ ಎಲ್ಲಾ ರೀತಿನೂ ಗೆಲ್ತಾ ಇದ್ದಾನೆ, ಎಲ್ರ ಮುಂದೆ ಒಳ್ಳೆಯವನಾಗಿ ಆಕ್ಟ್ ಮಾಡ್ತಿದ್ದಾನೆ, ಇದೆಲ್ಲ ಯಾರಿಗೂ ಯಾಕೆ ಕಾಣಿಸ್ತಿಲ್ಲ ಅಂತ ಸೂರ್ಯ ತುಂಬಾನೇ ನೊಂದ್ಕೊಂಡು ಅಳ್ತಾ ನಿಂತಿರ್ತಾನೆ. ಶಾಂತಿ ತಿರಸ್ಕಾರನ ಸೂರ್ಯನಿಂದ ತಡ್ಕೊಳಕ್ಕಾಗ್ದೆ ಆ ಸಣ್ಣ ವಯಸ್ಸಿನ ಸೂರ್ಯನ್ ಮನ್ಸನ್ನ ತುಂಬಾ ಗಾಯ ಮಾಡತ್ತೆ. ಹಾಗೆ ಕೋಪದಲ್ಲಿ ಸೂರ್ಯನ ಮನೆ ಕರ್ಕೊಂಡ್ ಬರ್ತಾಳೆ ಶಾಂತಿ. ಈ ವಿಷಯ ತಿಳಿತಿದ್ದಂಗೆ ಲಕ್ಕಿ ಮನೆಗ್ ಬಂದು ಅಳ್ಬೇಕಾದ್ರೆ ರಂಗನಾಥ್ ಅವರು ಸಹ ಡ್ಯೂಟಿ ಮುಗಿಸ್ಕೊಂಡು ಮನೆಗ್ ಬರ್ತಾರೆ. ಏನಪ್ಪಾ ರಂಗನಾಥ, ಇದರಿಂದ ಸೂರ್ಯನ ಬಚಾವ್ ಮಾಡೋದಕ್ಕಾಗೋದಿಲ್ವಾ, ಅವನನ್ನ ರಿಮೈಂಡ್ ಹೋಮ್ಗೆ ಕಳಿಸ್ಲೇಬೇಕೇನೋ ಅಂತ ಲಕ್ಕಿ ಕೇಳ್ಬೇಕಾದ್ರೆ, ಏನಮ್ಮ ಮಾಡ್ಲಿ, ಎಲ್ಲ ನನ್ ಕೈ ಮೀರೋಯ್ತು, ನನ್ ಕೈಲಾದಷ್ಟು ನಾನು ಪ್ರಯತ್ನ ಪಟ್ಟೆ, ಆದ್ರೆ ಕೋರ್ಟ್ ಇಂದ ಆರ್ಡರ್ ಬಂದ್ಬಿಡ್ತಲ್ಲಮ್ಮ, ಅವನನ್ನ ರಿಮೈಂಡ್ ಹೋಮ್ಗೆ ಕಳಿಸ್ಲೇಬೇಕು ಅಂತ ಏನ್ ಮಾಡೋದು ಅರ್ಥ ಆಗ್ತಿಲ್ಲ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಅಪ್ಪ ನಿಜವಾಗ್ಲೂ ನಾನೇನು ಮಾಡೇ ಇಲ್ಲಪ್ಪ, ನನ್ ಮಾತನ್ನ ನಂಬಿ ಅಂತ ಸೂರ್ಯ ಹೇಳ್ಬೇಕಾದ್ರೆ, ನನ್ ಗೊತ್ತಪ್ಪ ನೀನು ಆ ರೀತಿ ಮಾಡೋನಲ್ಲ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಅಪ್ಪ ನೋಡಪ್ಪ ಎಲ್ರು ನಾನೇ ಮಾಡಿದೀನಿ ಇದನ್ನ ಅಂತ ಹೇಳ್ತಾ ಇದಾರೆ, ಅಮ್ಮನು ನನ್ ಪರವಾಗಿ ನಿಂತ್ಕೋತಾ ಇಲ್ಲ ನೋಡಪ್ಪ ಅಂತ ಹೇಳ್ತಾ ಸೂರ್ಯ ಅಳ್ಬೇಕಾದ್ರೆ, ಸಾಕು ಸುಮ್ನೆ ಇರೋ, ಇದನ್ನೆಲ್ಲ ನೀನೇ ಮಾಡಿರೋದು, ಅದ್ ನನ್ ಚೆನ್ನಾಗ್ ಗೊತ್ತು ಅಂತ ಶಾಂತಿ ಹೇಳ್ತಾನೆ ಇರ್ತಾಳೆ. ಅವ್ನ್ ಮಾಡಿದೀನಿ ನೋಡ್ದೇನೆ ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ಅಯ್ಯೋ ಇವನ್ಗೇನ್ ಇದೆಲ್ಲ ಹೊಸ್ದ, ಸ್ಕೂಲಲ್ಲಿ ಓದೋ ಹುಡುಗರುಗಳನ್ನೆಲ್ಲ ಹೊಡಿತಾನೆ, ಮನೋಜನ್ ಹೊಡಿತಾನೆ, ಈಗ ಇನ್ನೊಂದ್ ಸ್ಟೆಪ್ ಮುಂದೆ ಹೋಗಿ HMಗೆ ಹೊಡೆದಿದ್ದಾನೆ ಕಲ್ಲಲ್ಲಿ ಅಷ್ಟೇನೆ ಅಂತ ಶಾಂತಿ ಉಡಾಫೆಯಿಂದ ಮಾತಾಡ್ಬೇಕಾದ್ರೆ, ಏಯ್ ನನ್ ಸೂರ್ಯ ಸತ್ಯನೇ ಕಣೆ ಹೇಳೋದು, ಅವನೇ ಹೇಳ್ತಾ ಇಲ್ವೇನೆ ನನ್ ಕಲ್ಲಲ್ಲಿ ಹೊಡ್ದಿಲ್ಲ ಅಂತ ಲಕ್ಕಿ ಹೇಳ್ಬೇಕಾದ್ರೆ, ಅತ್ತೆ ಏನ್ ಹೊಡ್ದಿರೋದನ್ನ ಇಡೀ ಸ್ಕೂಲ್ ಅವರೇ ನೋಡಿದ್ದಾರೆ, ಇವನ್ ಬಗ್ಗೆ ನನಗೆ ಚೆನ್ನಾಗ್ ಗೊತ್ತಿದೆ, ಇವನ್ ಎದುರುಗಡೆ ಎಷ್ಟು ಜನ ಸಾಕ್ಷಿ ಹೇಳಿದ್ರು ಅಂತ ನೀವೇ ನೋಡಿದ್ರಲ್ಲ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಲ್ಲ ಕಣೆ ಎಷ್ಟ್ ಜನ ಬೇಕಾದ್ರೂ ಸಾಕ್ಷಿ ಹೇಳಿ, ಅವ್ರೆಲ್ಲ ಹೇಳ್ಬೇಕಾದ್ರೆ ಅದನ್ನ ನಿಜ ಅಂತ ನೀನ್ ಒಪ್ಕೊಂಡ್ಬಿಡ್ತೀಯನೆ, ನೀನಿನ್ನ ಅಲ್ಲಿ ಕೇಳಿದಾಗ ನೀನು ಏನು ಹೇಳದೆ ಸುಮ್ನೆ ಇದ್ದಿದ್ರೆ ಎಲ್ಲ ಸರಿ ಹೋಗ್ತಿತ್ತು, ಇವನ್ ಮಾಡಿರ್ತಾನೆ ಅಂತ ನೀನ್ ಹೇಳಿದ್ ಒಂದೇ ಒಂದು ಮಾತಿಂದ ಅವನ್ ಜೀವನನೇ ಹಾಳಾಗೋಯ್ತು ಕಣೆ, ಹೆತ್ತಿರೋ ತಾಯಿನೇ ಹೇಳಿದ್ಮೇಲೆ ಇನ್ನೇನು ಅಂತ ಅವರು ಇದನ್ನ ಕನ್ಸಿಡರ್ ಮಾಡಿದ್ರು, ಹೆತ್ತು ತಾಯಿ ಆದವಳು ನನ್ ಮಗ ಈ ರೀತಿ ಮಾಡಲ್ಲ ಅಂತ ಯಾಕೆ ನೀನ್ ಜಗಳ ಮಾಡ್ಲಿಲ್ಲ ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ಅಯ್ಯೋ ನಾನ್ ಯಾಕ್ರಿ ಜಗಳ ಮಾಡ್ಲಿ, ಇವನ್ ಮಾಡಿರೋ ಕೆಲ್ಸದಿಂದ ನಮ್ಗೆ ಇವಾಗ ಅವಮಾನ ಆಗಿರೋದು, ವಯಸ್ಸಿಗೆ ತಕ್ಕಂತ ಕೆಲ್ಸ ಮಾಡಿದಾನೆ ಇವನು, ಈ ವಯಸ್ಸಿಗೆ ಇವನು ರೌಡಿ ತರ ಆಡ್ತಿದ್ದಾನೆ ಅಂತ ಶಾಂತಿ ಹೇಳ್ಬೇಕಾದ್ರೆ ಲಕ್ಕಿಗೆ ಕೋಪ ಬಂದು ಶಾಂತಿಗೆ ಬೈತಾಳೆ. ಲೋ ರಂಗ ಆಗ್ತಿಲ್ಲ ಕಣೋ, ಸೂರ್ಯನ ಅಲ್ಲೆಲ್ಲ ಕಳ್ಸೋದಕ್ಕೆ ನನ್ಗೆ ಇಷ್ಟ ಇಲ್ಲ ಕಣೋ ಅಂತ ಲಕ್ಕಿ ಹೇಳ್ಬೇಕಾದ್ರೆ, ಅಮ್ಮ ನಾನು ಏನಮ್ಮ ಮಾಡ್ಲಿ, ನನ್ ಮೇಲಾಧಿಕಾರಿಗಳು ವಾಸುದೇವ್ ಅವ್ರನ್ನ ನಾನು ಕೇಳಿದೆ, ಆದ್ರೆ ಅವರು ಸಹ ನಿನ್ ಮಗ ಮಾಡಿರೋ ತಪ್ಪಿಗೆ ಅವನು ರಿಮೈಂಡ್ ಹೋಮ್ಗೆ ಹೋಗ್ಲೇಬೇಕು ಅಂತ ಹೇಳಿದ್ರಮ್ಮ, ನನ್ನಿಂದ ನಾನು ಏನು ಮಾಡಕ್ಕೂ ಆಗ್ತಾ ಇಲ್ಲ, ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ರಂಗನಾಥ್ ಅವ್ರು ಯೋಚನೆ ಮಾಡ್ಬೇಕಾದ್ರೆ, ಅಷ್ಟರಲ್ಲಿ ರಿಮೈಂಡ್ ಹೋಮ್ ಇಂದ ಪೊಲೀಸರು ಬಂದು ಸೂರ್ಯನ ಕರ್ಕೊಂಡು ಹೋಗೋದಕ್ಕೆ ನೋಡ್ತಿರ್ತಾರೆ. ನಿಮ್ ಮಗನ ಕರ್ಕೊಂಡು ಹೋಗಕ್ ಬಂದಿದೀನಿ ಅಂತ ಆ ಇನ್ಸ್ಪೆಕ್ಟರ್ಗಳು ಹೇಳ್ಬೇಕಾದ್ರೆ ಅದನ್ನ ಕೇಳಿ ಸೂರ್ಯನ್ಗೆ ತುಂಬಾ ಭಯ ಆಗುತ್ತೆ. ಆಗ ಅವನು ಲಕ್ಕಿ ಹಿಂದೆ ಹೋಗಿ ಬಚ್ಚಿಟ್ಕೊಳ್ತಾನೆ.
ಇಲ್ಲ ಲಕ್ಕಿ, ನಾನ್ ಹೋಗೋದಿಲ್ಲ ಲಕ್ಕಿ. ಬೇಕಿದ್ರೆ ನಾನ್ ನಿನ್ ಜೊತೆನೆ ಬಂದ್ಬಿಡ್ತೀನಿ ಅಂತ ಸೂರ್ಯ ತುಂಬಾನೇ ಅಳ್ತಾನೆ. ರಂಗನಾಥ್ ಮತ್ತೆ ಲಕ್ಕಿ ಇಬ್ರುನು ಆ ಪೊಲೀಸವ್ರನ್ನ ತುಂಬಾನೇ ಕೇಳ್ಕೊತಾರೆ. ಆದ್ರೂ ಕೋರ್ಟ್ ಇಂದ ಆರ್ಡರ್ ಆಗಿರೋದ್ರಿಂದ ಸೂರ್ಯನ ಕರ್ಕೊಂಡು ಹೋಗ್ಲೇಬೇಕು ಅಂತ ಹೇಳಿ ಆ ಇನ್ಸ್ಪೆಕ್ಟರ್ಗಳು ಸೂರ್ಯನ ಎಳ್ಕೊಂಡು ಹೋಗ್ತಾರೆ. ರಂಗನಾಥ್ ಮತ್ತೆ ಲಕ್ಕಿ ತುಂಬಾ ಅವ್ರನ್ನ ತಡೆಯೋದಕ್ಕೆ ಪ್ರಯತ್ನ ಪಟ್ರುನು ಶಾಂತಿ, ಯಾಕ್ರಿ ಆ ರೀತಿ ತಡಿತಾ ಇದ್ದೀರಾ, ಅವನನ್ನ ಕರ್ಕೊಂಡು ಹೋಗ್ಲಿ ಬಿಡಿ ಅಂತ ಕೇಳ್ಬೇಕಾದ್ರೆ ಅದನ್ನ ಕೇಳಿ ಸೂರ್ಯನ್ಗೆ ತುಂಬಾನೇ ದೊಡ್ಡ ಆಘಾತ ಆಗತ್ತೆ. ಅಲ್ಲಿವರೆಗೂ ನಾನು ಹೋಗಲ್ಲ ಅಂತ ಹಠ ಮಾಡ್ತಿದ್ ಸೂರ್ಯ ಏನನ್ನು ಮಾತಾಡದೆ ಪೊಲೀಸ್ ಅವ್ರ ಜೊತೆ ಹೊರಟೋಗ್ತಾನೆ. ಅಲ್ಲ ಕಣೆ, ನೀನ್ ಹೆತ್ತರೆ ಮಗ ಕಣೆ ಅವನು, ನಿನಗೆ ಬೇಡ್ವೇನೆ ಅವನು ಅಂತ ಲಕ್ಕಿ ಶಾಂತಿಗೆ ತುಂಬಾನೇ ಬೈತಿರ್ತಾರೆ. ಸೂರ್ಯನ ಇನ್ಸ್ಪೆಕ್ಟರ್ಗಳು ಕರ್ಕೊಂಡ್ ಹೋಗ್ಬೇಕಾದ್ರು ಶಾಂತಿ ಮಾತ್ರ ಕಲ್ ತರ ನಿಂತಿರ್ತಾಳೆ. ಅಕ್ಕಪಕ್ಕದ ಮನೆಯವರು ಇಷ್ಟ್ ಚಿಕ್ಕ ವಯಸ್ಸಿಗೆ ಈ ಹುಡುಗನ ಈ ರೀತಿ ಕರ್ಕೊಂಡ್ ಹೋಗ್ತಿದಾರಲ್ಲ ಅಂತ ಬೇಜಾರ್ ಮಾಡ್ಕೊಂಡ್ರೆ ರಂಗನಾಥ್ ಮತ್ತೆ ಲಕ್ಕಿ ಅವ್ರು ಮಾತ್ರ ತುಂಬಾ ಅಳ್ತಾನೆ ಇರ್ತಾರೆ. ಪಾಪ ಆ ಚಿಕ್ಕ ಹುಡುಗ ಈ ರೀತಿ ಎಲ್ಲ ಮಾಡೋದು ಸಾಧ್ಯನಾ ಅಂತ ಕೆಲವರು ಮಾತಾಡಿದ್ರೆ ಅವ್ರ ಅಮ್ಮನೇ ಹೇಳಿದ್ಮೇಲೆ ಇನ್ ಬೇರೆ ಸಾಕ್ಷಿ ಬೇಕಾ ಅಂತ ಇನ್ ಕೆಲವರು ಮಾತಾಡ್ಕೊತಿರ್ತಾರೆ. ಇದನ್ನೆಲ್ಲ ಕೇಳಿ ಸೂರ್ಯ ಕಂಪ್ಲೀಟ್ ಆಗಿ ಬ್ರೇಕ್ ಡೌನ್ ಆಗ್ಬಿಡ್ತಾನೆ. ಇದನ್ನೆಲ್ಲ ಹೇಳ್ಕೊಂಡು ಸೂರ್ಯ ಅಳಬೇಕಾದ್ರೆ ಮೀನಾ ಬಂದು ಅವನನ್ನ ತಬ್ಕೊಂಡು ಅವನನ್ನ ಸಮಾಧಾನ ಮಾಡೋದಿಕ್ಕೆ ಅಂತ ನೋಡ್ತಿರ್ತಾಳೆ. ಆದ್ರೆ ಆ ಚಿಕ್ಕ ವಯಸ್ಸಲ್ಲಿ ಆಗಿರೋಂಥ ಆಘಾತನ ತಡ್ಕೊಳಕ್ಕಾಗ್ದೆ ಸೂರ್ಯ ಈ ರೀತಿ ಬೆಳೆದಿದ್ದಾನೆ ಅನ್ನೋದು ಮೀನಿನ್ಗೆ ಅರ್ಥ ಆಗಿ ತಪ್ಪೇ ಮಾಡದೆ ಇಷ್ಟು ವರ್ಷ ಅವರು ಇಷ್ಟೊಂದೆಲ್ಲ ನೋವನ್ನ ಅನುಭವಿಸಿದಾರಲ್ಲ, ಇದರಿಂದಾಗಿ ಅವ್ರ ತಾಯಿ ಪ್ರೀತಿನ ಕಳ್ಕೊಂಡ್ರಲ್ಲ ಅಂತ ಮೀನಾ ಕೂಡ ಅಷ್ಟೇ ಬೇಜಾರಲ್ಲಿ ಅಷ್ಟೇ ಅಳ್ತಾ ಸೂರ್ಯನ ಸಮಾಧಾನ ಮಾಡ್ತಿರ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.